ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ವತಿಯಿಂದ ಪ್ರಸಾರವಾಗುತ್ತಿರುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮವು 100ನೇ ಸಂಚಿಕೆಯನ್ನು ತಲುಪುತ್ತಿದೆ. ಈ ವಿಶೇಷ ಸಂಭ್ರಮದ ಅಂಗವಾಗಿ ಇಂದು ನಾವು ಕಾರ್ಯಕ್ರಮವನ್ನು ನಡೆಸಿಕೊಡುವ ಸಂಪನ್ಮೂಲ ವ್ಯಕ್ತಿಗಳಾದ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರ ಜೊತೆ ವಿಶೇಷ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. DV ಗುಂಡಪ್ಪನವರ ಅಮೂಲ್ಯ ಕೃತಿ ಮಂಕುತಿಮ್ಮನ ಕಗ್ಗ ಬದುಕಿನ ಮೌಲ್ಯಗಳು, ಆತ್ಮಾವಲೋಕನ, ಮಾನವೀಯತೆ ಮತ್ತು ಜೀವನದ ನೈಜ ಅರ್ಥವನ್ನು ಸರಳವಾಗಿ ತಿಳಿಸಿಕೊಡುವ ಅಪೂರ್ವ ಸಾಹಿತ್ಯವಾಗಿದೆ. ಈ 100 ಸಂಚಿಕೆಗಳ ಪಯಣದಲ್ಲಿ ಕೇಳುಗರ ನಿರಂತರ ಪ್ರೋತ್ಸಾಹ ಮತ್ತು ಸಮುದಾಯದ ಸಕ್ರಿಯ ಭಾಗವಹಿಸುವಿಕೆಯೇ ನಮ್ಮ ದೊಡ್ಡ ಶಕ್ತಿಯಾಗಿದೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಬಹಳ ಖುಷಿ ಆಗ್ತಾ ಇದೆ ಸರ್, ಯಾಕಂದರೆ ಒಂದು ನಮ್ಮ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಒಂದು ಸರಣಿ ಕಾರ್ಯಕ್ರಮ ಒಂದು 100ನೇ ಸಂಚಿಕೆ ಸಂಭ್ರಮದಲ್ಲಿದೆ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಕೇಳುಗರ ಜೊತೆ ತುಂಬ ಜನ ಕೂಡ ತಮ್ಮ ಜೊತೆ ಮಾತನಾಡಬೇಕು ನೇರವಾಗಿ ಅಂತಕ್ಕಂಥ ಒಂದು ಅಭಿಪ್ರಾಯಗಳನ್ನು ಕೂಡ ಹಂಚ್ಕೊಂಡಿದ್ರು. ಸೊ ಅದು ಕೂಡ ಇವತ್ತು ಸಫಲ ಆಗುತ್ತೆ ಅಂತ ಭಾವಿಸ್ತಾ, ಸರ್, ಮೊದಲನೇದಾಗಿ ಈ ಒಂದು ಮಂಕುತಿಮ್ಮನ ಕಗ್ಗ ಇಂದಿನ ಸಮಾಜಕ್ಕೆ ಹೇಗೆ ಪ್ರಸ್ತುತವಾಗಿದೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್? ನಿಂಗರಾಜ್ ಅವ್ರಿಗೆ ನಮಸ್ಕಾರ. ಜನಧ್ವನಿಯ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಈ ಒಂದು ವಿಶೇಷ ದಿನದಂದು ಶುಭಾಶಯಗಳು. ಕೇಳಿಗರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳು, ನಮಸ್ಕಾರಗಳು. ಈ ಕಗ್ಗದ ಬಗ್ಗೆ ನಾವು ಪ್ರಾರಂಭ ಮಾಡಿದ ದಿನದಲ್ಲಿ ಮೆಲುಕು ಹಾಕೋದಾದರೆ, ಇದು ನಿಜವಾಗ್ಲೂ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯವಾ? ಒಂದೊಂದು ಮುಕ್ತಕವನ್ನು ನಾವು ಚರ್ಚೆ ಮಾಡಿದರೆ ಅದರಲ್ಲೇನಾದರೂ ಪ್ರಾಮುಖ್ಯತೆಯನ್ನು ಜನ ಕಾಣಿಸೋಂಗಾಗುತ್ತಾ, ನಮಗೂ ಅದು ಮಾಡೋಕ್ಕಾಗುತ್ತಾ ಅನ್ನೋಂಥ ಪ್ರಶ್ನೆಗಳಿದ್ವು. ಹೌದು. ಆದರೆ 100ನ್ನು ನಾವು ಈಗಾಗಲೇ ದಾಟ್ಬಿಟ್ಟಿದ್ದೀವಿ ಅನ್ನೋದೇ ನನಗೂ ಬಹಳ ಸಂತೋಷ ಆಗುತ್ತೆ. ಮತ್ತು ಕಗ್ಗದ ಪ್ರಸ್ತುತತೆಯ ಬಗ್ಗೆ ಮತ್ತಷ್ಟು ಒತ್ತು ಕೊಟ್ಟು ಇದು ಖಂಡಿತ ಪ್ರಸ್ತುತ ಅನ್ನೋದನ್ನು ಎತ್ತಿ ತೋರಿಸೋಂಗಾಗ್ತಾ ಇದೆ ಅಂತ ನನ್ನ ಭಾವನೆ. ಖಂಡಿತ. ಇಂದಿನ ಸಮಾಜವನ್ನು ನಾವು ಸ್ವಲ್ಪ ಅವಲೋಕನ ಮಾಡಿದಾಗ ಅನೇಕ ನಕಾರಾತ್ಮಕ ಸಂಗತಿಗಳು ನಮ್ಮಲ್ಲಿಗ ಎದ್ದು ಕಾಣ್ತವೆ. ಹೌದು. ಸಕಾರಾತ್ಮಕವಾದಂಥದ್ದಿದೆ, ಆದರೆ ದುರದೃಷ್ಟವಶಾತ್ ಅದು ಅಷ್ಟು ಪ್ರಚುರವಾಗ್ತಾ ಇಲ್ಲ. ಎಲ್ಲಿ ನೋಡಿದರೂ ಅಲ್ಲಿ ಸಾವು, ಇಲ್ಲಿ ನೋವು, ಅಲ್ಲಿ ಕಳ್ತನ, ಇಲ್ಲಿ ದರೋಡೆ, ಅಲ್ಲೆಲ್ಲೋ ವಿಧ್ವಂಸಕ ಕೃತ್ಯ, ಇನ್ನೊಂದು ಕಡೆ ಯುದ್ಧ. ಸೊ ಈ ಥರದ್ದೇ ನ್ಯೂಸ್ ಪೇಪರ್ ತುಂಬ ಇದೆ, ಟಿವಿನಲ್ಲಿ ತುಂಬ ಇದೆ, ಮತ್ತು TV ಸೀರಿಯಲ್ಗಳು ಬರೀ ಅಂಥವನ್ನೇ ತೋರಿಸ್ತವೆ. ಮತ್ತು ಇವಾಗ ಬಂದಿರೋಂಥ ಇನ್ನೊಂದು ಒಂದು ರೀತಿಯ ಕಾಯಿಲೆ ಅಂತಂದರೆ ಈ ಸೋಷಿಯಲ್ ಮೀಡಿಯಾದು. ಅದರಲ್ಲಿ ಬರೋವಂಥ ಏನು ಫಾರ್ವರ್ಡ್ಗಳಿರ್ತವೆ, ಇವನ್ನೆಲ್ಲ ನಾವು ನೋಡಿದಾಗ ಎಲ್ಲೋ ನಮ್ಮ ಜೀವನದ ಪಯಣದಲ್ಲಿ ಉತ್ಕೃಷ್ಟವಾದಂಥದ್ದನ್ನು ನಾವು ಬಿಟ್ಬಿಟ್ಟು ಯಾವುದು ಅಷ್ಟೆಲ್ಲ ಅರ್ಥಪೂರ್ಣವಲ್ಲವೋ ಅದಕ್ಕೆ ಸಿಕ್ಕಾಕೊಳ್ತಾ ಇದ್ದೀವಿ ಅಂತ ಅನ್ನಿಸ್ತದೆ. ಸೊ ನಾನು ನನ್ನ ವೃತ್ತಿಪರ ವೈದ್ಯಕೀಯ ಕೆಲಸದಲ್ಲದೆ ಅನೇಕ ರೀತಿಯಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಸಣ್ಣ ಮಕ್ಕಳ ಆದಿಯಾಗಿ ಹಿರಿಯ ವ್ಯಕ್ತಿಗಳವರೆಗೂ ಸಮಾಜದ ಎಲ್ಲ ಮುಖಗಳ ಒಂದು ಆಯಾಮಗಳಿಗೆ ನನಗೆ ಪರಿಚಯ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ನೋಡಿದಾಗ ನನಗನ್ಸೋದು, ಈಗ ಶಾಲೆ ಅಥವಾ ಹೈಸ್ಕೂಲು, ಕಾಲೇಜು ಅಂತಂದರೆ ಅಲ್ಲಿ ಬರೀ ಮಾರ್ಕ್ಸ್ ತಗೋ, ಇನ್ನೊಂದು ಸೀಟ್ ಗಿಟ್ಸು, ಸೊ ಈ ಥರದ ಒಂದು ಒತ್ತಡ. ಅದನ್ನು ದಾಟಿತು ಅಂತಂದರೆ ಅಲ್ಲಿಂದ ಪ್ಲೇಸ್ಮೆಂಟಿನ ಒಂದು ಒತ್ತಡ, ಅಲ್ಲಿ ಎಲ್ಲೋ ವೃತ್ತಿ ಸಿಕ್ತು ಅಂತಂದರೆ ಆ ಕೆಲಸದಲ್ಲಿ ಮತ್ತಷ್ಟು ಒತ್ತಡ, ಇನ್ನೊಬ್ಬರಿಗಿಂತ ನಾನು ಮುಂದಕ್ಕೆ ಹೋಗಬೇಕು ಅನ್ನೋವಂಥದ್ದು. ಸೊ ಸಮಾಜದಲ್ಲೂ ಅಷ್ಟೇ, ಇನ್ಯಾರನ್ನೋ ತುಳಿದು ನಾನು ಮುಂದಕ್ಕೆ ಹೋಗಬೇಕು ಅನ್ನೋದು. ರಾಜಕೀಯದಲ್ಲೂ ಅದೇ ಥರದ ಒಂದು ಪ್ರತಿಫಲನವನ್ನು ನಾವು ನೋಡ್ತಾ ಇದ್ದೀವಿ. ಹೌದು. ಸೊ ಇಂಥ ಸಂದರ್ಭದಲ್ಲಿ ನನ್ನ ಬಲವಾದಂಥ ಒಂದು ನಂಬಿಕೆ ಏನಂತಂದರೆ, ನಕಾರಾತ್ಮಕವಾದಂಥನ್ನು ನಾವು ಇಲ್ಲವಾಗಿಸೋಕ್ಕೆ ಸಾಧ್ಯ ಇಲ್ಲ. ಅದು ಇದ್ದೇ ಇರುತ್ತೆ, ಎಲ್ಲ ಕಾಲದಲ್ಲೂ ಇದ್ದೇ ಇರುತ್ತೆ. ಅದನ್ನು ನಾವು ಒಂದು ರೀತಿಯಲ್ಲಿ ಹತೋಟಿಯಲ್ಲಿ ಇಡಬೇಕಾದ್ರೆ ಸಕಾರಾತ್ಮಕವಾದದ್ದನ್ನು ನಾವು ಹೆಚ್ಚಿಸಬೇಕು. ಹೌದು. ಆ ಸಕಾರಾತ್ಮಕವಾದನ್ನು ಹೆಚ್ಚಿಸಬೇಕು ಅನ್ನೋದಾದರೆ ಜೀವನದಲ್ಲಿ ನಮಗೆ ಆನಂದವನ್ನು ಕೊಡುವಂಥ, ನೆಮ್ಮದಿಯನ್ನು ಕೊಡುವಂಥ ವಸ್ತುಗಳು ಯಾವುದು ಅಂತ ನಾವು ನೋಡ್ಕೋಬೇಕು. ಅದರಲ್ಲಿ ವಿಶೇಷವಾಗಿರುವಂಥದ್ದು ನಮ್ಮ ಸಾಹಿತ್ಯ, ಕಾವ್ಯ, ಕಲೆ, ಸಂಗೀತ, ಇಂಥವು ಯಾವುದು
ಬೇರೆ ಪ್ರಾಣಿಗಳಿಗಿಂತ ಮಾನವನನ್ನ ಭಿನ್ನವಾಗಿಸ್ತವೋ, ಉಚ್ಚ ಸ್ತರಕ್ಕೆ ಎತ್ಕೊಂಡು ಹೋಗ್ತವೋ ಅಂತಹವನ್ನ ನಾವು ಹೆಚ್ಚು ಪ್ರೋತ್ಸಾಹ ಕೊಟ್ಟು ಹೆಚ್ಚು ಗಮನ ಕೊಟ್ಟು ನಾವು ಎಲ್ಲ ಕಡೆ ಪ್ರಚುರಪಡಿಸಿದ್ರೆ ನಕಾರಾತ್ಮಕ ವಿಚಾರಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ಹದ್ದುಬಸ್ತಿನಲ್ಲಿ ಇಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಕಗ್ಗದ ರೀತಿಯ ಅನೇಕ ಒಂದು ಪ್ರಕಾರಗಳು ನಮ್ಮಲ್ಲಿವೆ. ಅವುಗಳ ಬಗ್ಗೆ ಹೆಚ್ಚು ಗಮನ ಬರಬೇಕು ಅನ್ನುವಂಥದ್ದು ಒಂದು ಮುಖ್ಯವಾದಂಥ ಆಯಾಮ. ಇನ್ನು ಕಗ್ಗವೇ ಯಾಕೆ ಅಂದಾಗ ಅದರಲ್ಲಿ ಕೆಲವು ವಿಶೇಷತೆಗಳಿವೆ. ಕಗ್ಗಕ್ಕಾಗಿಯೇ ಕಗ್ಗವನ್ನು ಓದುವಂಥದ್ದು ಒಂದು. ಅಂದರೆ ಅದರಲ್ಲಿ ನಾವಿವಾಗ ಏನೆಲ್ಲ ಮಾತಾಡಿದ್ವಿ, ಜೀವನದಲ್ಲಿ ಇಷ್ಟೆಲ್ಲ ಕಷ್ಟ ಇದೆ, ಸಮಾಜದಲ್ಲಿ ಇಷ್ಟೆಲ್ಲ ನಕಾರಾತ್ಮಕವಾದಂಥದ್ದಿದೆ. ಸೊ ಇದನ್ನೆಲ್ಲ ನೋಡಿದಾಗ ಒಂದು ರೀತಿಯ ನಿರಾಶಾಭಾವ ಬರುವಂಥದ್ದು ಸ್ವಾಭಾವಿಕ. ಅಯ್ಯೋ ಎಲ್ಲ ಹಾಳಾಗೋಯ್ತು, ಇನ್ನೆಲ್ಲ ಮುಗ್ದೋಯ್ತು, ಇನ್ನೇನು ಮುಂದೆ ಗತಿ, ಈ ಥರದೊಂದು ಬರುವಂಥ ಇದಿದೆ. ಕಗ್ಗದಲ್ಲಿ ಅಂತಹ ಹತಾಶೆಯ ಭಾವದಿಂದ ಪ್ರಾರಂಭಿಸಿ ಜೀವನದಲ್ಲಿ ಉತ್ತುಂಗ ಶಿಖರವನ್ನು ಹೇಗೆ ಏರಬಹುದು ಅನ್ನೋದ್ರ ಬಗ್ಗೆ ಅನೇಕ ಆಯಾಮಗಳಲ್ಲಿ ಲೇಖಕರು ಮುಂದಿಡ್ತಾರೆ, ನಮ್ಮ ಮುಂದೆ ಎಲ್ಲ ತೆರೆದಿಡ್ತಾರೆ. ಮತ್ತು ಅದರ ಪ್ರೆಸೆಂಟೇಷನ್ ಏನೋ ಅವರು ಪ್ರಸ್ತುತ ಪಡಿಸೋಂಥ ವಿಧಾನ ಏನಿದೆ ಅದು ಬಹಳ ಅಪ್ಯಾಯಮಾನ ಅಂತ ಅನ್ಸುತ್ತೆ, ನಮಗೆ ಹತ್ತಿರ ಅಂತ ಅನ್ಸುತ್ತೆ. ನಮಗೆ ಬರೋ ಸಂದೇಹಗಳೇ ಅಲ್ಲೂ ಇರ್ತವೆ. ಸೊ ಅವಾಗ ಅನ್ಸುತ್ತೆ, ಓ ಪರವಾಗಿಲ್ಲ, ನನಗೊಬ್ಬನಿಗೆಲ್ಲ ಇನ್ನೊಬ್ರಿಗೂ ಯಾರಿಗೋ ಇದೇ ಥರ ಸಂಶಯ ಬಂದಿತ್ತು, ಹೀಗೆ. ಮತ್ತು ಕಗ್ಗದಲ್ಲಿ ಏನಂದರೆ ಬರೀ ಸಂಶಯಗಳನ್ನು ಹುಟ್ಟು ಹಾಕಿ ಸಂದೇಹಗಳನ್ನು ವಿವರಿಸಿ ಅಲ್ಲಿಗೆ ಬಿಟ್ಬಿಟ್ಟಿಲ್ಲ. ನಿಧಾನವಾಗಿ ನಾವು ಓದ್ತಾ ಹೋದಂತೆ ಅದರಲ್ಲಿ ಕೆಲವು ಉತ್ತರಗಳು ಇವೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಕಗ್ಗದ ಗ್ರಂಥದ ಕುರಿತಾಗಿ ಈ ಥರದ ವಿಶೇಷತೆಗಳು ಕೆಲವಿವೆ. ಮತ್ತು ಅದರಲ್ಲಿರುವಂತಹ ಕಾವ್ಯಮಯತೆ ಏನಿದೆ ಅದು ಕೂಡ ಬಹಳ ಮುಖ್ಯವಾದಂಥದ್ದು ಅನಿಸುತ್ತೆ. ಇವಾಗ ನಾವು ಕನ್ನಡವನ್ನು ಪ್ರೋತ್ಸಾಹ ಮಾಡಬೇಕು ಅಂತ ಅಂತೀವಿ, ಆದರೆ ಶುದ್ಧವಾದಂತಹ ಒಂದು ಶಾಸ್ತ್ರೀಯವಾದ ಕನ್ನಡ ಭಾಷೆಯನ್ನು ನಾವು ಹೆಚ್ಚಾಗಿ ಕಾಣ್ತಾ ಇಲ್ಲ. ಇದರ ಉಚ್ಚಾರಣೆ, ಇದರಲ್ಲಿ ಬಂದಿರುವಂಥ ಪದ ಜೋಡಣೆ, ಇದನ್ನೆಲ್ಲ ನಾವು ಕಲ್ತ್ಕೊಂಡಾಗ ಬಹುಶಃ ನಮ್ಮ ಜೀವನಕ್ಕೆ ಸಂಸ್ಕೃತಿಯ ವಿಶೇಷ ಆಯಾಮವನ್ನು ನಾವು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಕಗ್ಗ. ಕಗ್ಗದ ಲೇಖಕರು ಹೇಗಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಕಗ್ಗದ ಪ್ರಾಮುಖ್ಯತೆ ಜಾಸ್ತಿ ಆಗುತ್ತೆ. ನುಡಿದಂತೆ ನಡೆದು ತೋರಿಸಿದಂತಹ ಉತ್ತುಂಗ ಜೀವನ ಮೌಲ್ಯಗಳ ವ್ಯಕ್ತಿ ಡಿ ವಿ ಗುಂಡಪ್ಪನವರು. ಸಂತರೂ ಹೌದು, ಧೀಮಂತರೂ ಹೌದು. ಸೊ ಇಂತಹ ಒಬ್ಬ ವ್ಯಕ್ತಿ ತಾವು ಬರೆದಿರೋದನ್ನ ಮಾಡಿ ತೋರಿಸಿದ್ರಿಂದ ನಮಗೆ ಅನ್ಸೋಂಥದ್ದೇನೆಂದ್ರೆ, ಬಹುಶಃ ಅವೆಲ್ಲವನ್ನೂ ಅಲ್ಲದೆ ಹೋದ್ರೆ ಕೆಲವೊಂದು ಆಯಾಮವನ್ನಾದರೂ ನಾನು ನನ್ನ ಜೀವನಕ್ಕೆ ಅಳವಡಿಸ್ಕೊಳ್ಬಹುದು ಅಂತ ಅನಿಸಿ ಕಗ್ಗವನ್ನ ಓದೋಂಥ ಒಂದು ಹವ್ಯಾಸವನ್ನ ನಾವು ಹೆಚ್ಚು ಪ್ರಚುರಪಡಿಸೋದು ಉತ್ತಮ ಅಂತ ಅನಿಸುತ್ತೆ. ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಸಮಾಜಕ್ಕೆ ಕಗ್ಗ ಮುಖ್ಯ. ಅದರಲ್ಲಿರೋ ಮೌಲ್ಯಗಳು ಮುಖ್ಯ. ಅದನ್ನು ಮಾಡಿ ನಡೆದು ತೋರಿಸಿದಂತಹ ಮಾದರಿ ವ್ಯಕ್ತಿಗಳು ಕೂಡ ನಮಗೆ ಮುಖ್ಯ. ಹಾಗಾಗಿ ಕಗ್ಗದ ಒಂದು ಅಧ್ಯಯನ ನಮಗೆ ಖಂಡಿತ ಪ್ರಯೋಜನಕಾರಿ. ಓಕೆ ಸರ್, ಈಗ ತಾವು ಹೇಳ್ದಂಗೆ ಈಗ ಕಗ್ಗದ ಅಧ್ಯಯನ ಎಷ್ಟು ಪ್ರಯೋಜನಕಾರಿ ಅಂತ ಹೇಳಿದ್ರಿ. ಹಾಗಾದ್ರೆ ಕಗ್ಗವನ್ನು ನಾವು ಹೇಗೆ ಅಧ್ಯಯನ ಮಾಡಬೇಕು? ಆ ಕಗ್ಗ ಅದರಲ್ಲಿ ಏನಿದೆ ಸರ್? ಸೊ ಮೊದಲನೇದಾಗಿ ಇದೇ ರೀತಿಯ ಅನೇಕ ಸಾಹಿತ್ಯ ಕೃತಿಗಳಿವೆ, ಮೇರು ಕೃತಿಗಳು. ಯಾವುದೇ ಆ ರೀತಿಯ ಕೃತಿಯನ್ನು ನಾವು ನಮ್ಮ ಆದರ್ಶವಾಗಿ, ಒಂದು ನಮಗೆ ಜೀವನಕ್ಕೆ ಮಾರ್ಗದರ್ಶಕವಾಗಿ ಅಂತ ನಾವು ತಗೊಂಡಾಗ ಬೇರೆ ಯಾರೋ ಏನೋ ಬರೆದ್ರು, ಬೇರೆ ಯಾರೋ ಅದರ ಬಗ್ಗೆ ಏನೋ ಹೇಳಿದರು ಅನ್ನೋದಕ್ಕಿಂತ ಅದು ನನಗೆ ಹೇಗೆ ಅನ್ವಯವಾಗುತ್ತೆ ಅನ್ನೋದನ್ನು ನಾನು ಕುರಿತು ಯೋಚನೆ ಮಾಡಿದಾಗ ನನಗೆ ಅದರ ಮೌಲ್ಯ ಹೆಚ್ಚುತ್ತೆ. ಸೊ ಹಾಗೆ ಕಗ್ಗವನ್ನು ನಾವು ಓದಬೇಕಾದ್ರೂ ಕೂಡ ಒಂದು ನಾನು ಹೇಳಿದಂತೆ ಅದು ಸಾಹಿತ್ಯಾಭಿರುಚಿ, ಕಾವ್ಯದ ಒಂದು ಆಸ್ವಾದನೆಗೋಸ್ಕರ ಅದನ್ನೆಲ್ಲ ಓದೋದು ಹೌದು. ಆದರೆ ಅಷ್ಟೇ ಮುಖ್ಯವಾಗಿ ಜೀವನಕ್ಕೆ ನಾನು ಅದನ್ನು ಹೇಗೆ ಅಳವಡಿಸ್ಕೊಳ್ಬಹುದು ಅನ್ನೋದರ ಕುರಿತಾಗಿ ನಾನು ಯೋಚನೆ ಮಾಡ್ಕೋಬೇಕಾಗುತ್ತೆ. ಕಗ್ಗದಲ್ಲಿರುವಂಥ ಒಂದು ವಿಶೇಷತೆ ಏನಂದರೆ ಅದರಲ್ಲಿ 945 ಮುಕ್ತಕಗಳಿವೆ. ಈಗ ನಾವು 100 ಮಾತ್ರ ಮುಗಿಸಿದ್ದೀವಿ, ಇನ್ನು ಮುಂದೆ ಹೋಗೋದಿದೆ. ಆದರೆ ಆ 945 ಹೆಚ್ಚಿನ ಮುಕ್ತಕಗಳು ಸ್ವತಂತ್ರವಾಗಿಯೂ ಒಂದು ಪದ್ಯವಾಗಿ ಅಥವಾ ಜೀವನಕ್ಕೆ ಒಂದು ಸಂದೇಶವಾಗಿ ನಿಲ್ಲಬಲ್ಲಂಥವು. ಇವಾಗ ನಾವು ರಾಮಾಯಣದ ಕಾವ್ಯವನ್ನು ನಾವು ನೋಡಿದರೆ, ರಾಮಾಯಣದ ಕಾವ್ಯದಲ್ಲಿ ಒಂದು
ಪದ್ಯಕ್ಕೂ ಮುಂದಿನ ಪದ್ಯಕ್ಕೂ ಒಂದು ಲಿಂಕ್ ಇರುತ್ತೆ. ಯಾವುದೋ ಮಧ್ಯದಲ್ಲಿ ಒಂದು ಪದ್ಯವನ್ನು ಮಾತ್ರ ತೆಕ್ಕೊಂಡು ಅದರಲ್ಲಿ ನಾನು ಏನನ್ನ ನಾನು ಮೌಲ್ಯವನ್ನು ಹುಡುಕಬಹುದು ಅಂತ ನೋಡಿದಾಗ ಕೆಲವು ಸರ್ತಿ ಅದು ಗೋಚರವಾಗದೇ ಇರಬಹುದು. ಕಗ್ಗದ ವಿಶೇಷತೆ ಏನಂತಂದ್ರೆ ಈ ಎಲ್ಲ ಪದ್ಯರಾಶಿಯಲ್ಲಿ ಹೆಚ್ಚಿನವು ಸ್ವತಂತ್ರವಾಗಿಯೂ ನಮಗೆ ಜೀವನದ ಮೌಲ್ಯವನ್ನು ತೋರಿಸಿಕೊಡಬಲ್ಲಂಥವು. ಇದನ್ನು ನಾವು ನೆನ್ಪಿಟ್ಕೊಂಡ್ರೆ ಬಹುಶಃ ಕಗ್ಗದ ಅಧ್ಯಯನಕ್ಕೆ ನಮಗೆ ಸ್ವಲ್ಪ ಸಹಾಯ ಆಗುತ್ತೆ. ಓಕೆ ಸರ್, ಅದ್ರ ಬಗ್ಗೆ ಮುಂದುವರೋಣ. ಒಂದು ಕರೆ ಇದೆ. ಹಲೋ ಹಲೋ ಹಲೋ. ಹಾಂ ನಮಸ್ತೆ, ತಮ್ಮ ಹೆಸರು? ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿ? ಸ್ವಲ್ಪ ರೇಡಿಯೋ ಆಫ್ ಮಾಡಿಬಿಟ್ಟು ಮಾತನಾಡ್ತೀರಾ? ಹಾಂ ಹಾಂ ನಮಸ್ತೆ, ಹೇಳಿ ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹಾಂ ವಸಂತಮ್ಮ ಅವ್ರು ಹೇಳಿ. ನಮ್ಮ ಜೊತೆ ಡಾಕ್ಟರ್ ಸೀತಾರಾಮ್ ಸರ್ ಇದ್ದಾರೆ. ಹಾಂ ನಮಸ್ಕಾರ. ನಮಸ್ಕಾರ ವಸಂತಮ್ಮ ಅವ್ರು ಹೇಳಿ. ರೇಡಿಯೋ ಕೇಳ್ತಾ ಇರ್ತಾರೆ, ಬೇರೆ ಬೇರೆ ವಿಚಾರಗಳನ್ನ ಮಾಹಿತಿಗಳನ್ನ ಒಳ್ಳೊಳ್ಳೆ ಇದನ್ನೆಲ್ಲ ಕೇಳ್ತಾರೆ. ಹಾಂ ಹಾಂ ಇದು ಕಗ್ಗದ ಕಾರ್ಯಕ್ರಮ ಅನ್ನೋದು ಇನ್ನೂ ವಿಚಾರ ಗೊತ್ತಿಲ್ಲ. ಹಾಂ ತಮ್ಮ ಜೊತೆಲಿ ಮಾತಾಡಿದ್ರೆ ಏನೋ ನೋಡ್ತೀನಿ. ಹಾಂ ನಮಸ್ಕಾರ, ಹೇಳಿ ಸರ್. ನಾನು ಗುರು ದೇವ್ರದ್ದು ಹಾಂ ಹಾಂ ಒಳ್ಳೆ ಪ್ರೋಗ್ರಾಮ್ ಭಗವದ್ಗೀತೆ ಸರ್. ಹಾಂ 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 6 ಗಂಟೆ 6:15 ಭಗವದ್ಗೀತೆ ಕೇಳ್ತೀನಿ. ಹಾಂ ನೀವು ಹೇಳಿದಾಗ ಹೇಳಿದ್ರಿ ನೀವು ಹಾಂ ಕಗ್ಗದ ಬಗ್ಗೆ ಹಾಂ ಹಾಂ ಎಲ್ಲ ನಾನ್ ಮುಂದೆ ಹೋಗ್ಬೇಕು ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ನಾವು ಹೋಯ್ತಿದ್ವಿ ಹೊರತು ಹಾಂ ಮತ್ತೆ ಒಂದು ಒಳ್ಳೆ ದಾರಿಲ್ಲ ಅಂತ ಯಾರು ಹೋಯ್ತಿಲ್ಲ ಸರ್. ಎಲ್ಲ ನೀವು ಹೇಳ್ತೀರಿ ಬರ್ ಮೋಸ, ಧಾರವಾಡ, ಕಳ್ತನ, ಒಬ್ಬರ ಕೈಯಿಂದ ಒಬ್ಬರು ಕಿತ್ಕೊಂಡು ತಿನ್ನ ಮಟ್ಟಕ್ಕೆ ಆಗ್ಬಿಟ್ಟದ ದೇಶ. ಅದಾಗ್ಬಾರ್ದು ಸರ್. ಈ ತರ ನಾ ಭಗವದ್ಗೀತೆ ಕೇಳಿದಾಗ ಸರ್, ಮುದ್ದುರಾಮನ್ ಕತೆ, ಕೃಷ್ಣ ಭಗವಂತಂದು, ಅರ್ಜುನ್ ಕತೆ ಬಹಳ ಮನ್ಸು ತಲಗ ಮನ್ಸು ಎಂತ ನಮ್ದು ಸಮಾಧಾನ ಇತ್ತು ಸರ್. ಸರಿ ಸರ್, ಮಾತನಾಡ್ತಾರೆ ನೋಡಿ, ಕೇಳಿಸ್ಕೊಳ್ಳಿ. ಸೀತಾರಾಮ್ ಸರ್ ಮಾತನಾಡ್ತಾರೆ. ಹೌದು, ಬಹಳ ಮುಖ್ಯ. ಆ ಥರ ಇವತ್ತಿನ ಜೀವನದಲ್ಲಿ ನಾನು ಮುಂದೆ ಬರಬೇಕಾದ್ರೆ ಇನ್ಯಾರನ್ನೋ ಹಿಂದಕ್ಕೆ ತಳ್ಳಿದ್ರೆ ಮಾತ್ರ ಅನ್ನೋಂಥ ಒಂದು ನಕಾರಾತ್ಮಕವಾದಂಥ ಭಾವನೆ ಏನಿದೆ, ಅದು ಎಷ್ಟು ತಾತ್ಕಾಲಿಕವಾದ ಪ್ರಗತಿಯನ್ನು ನಮಗೆ ಕೊಡುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಒಂದು ಹೆಜ್ಜೆ ನಾನು ಅವ್ರಿಗಿಂತ ಮುಂದೆ ಇಟ್ಟಿರ್ಬೋದು, ಆದರೆ ಅದನ್ನು ನಾನು ನಿರಂತರ ಪ್ರಗತಿ ಅಂತ ಅಂದ್ಕೊಳ್ಳೋದಕ್ಕಾಗಲ್ಲ. ಸೊ ಅದು ಯಾಕೆ ಹಾಗಾಗತ್ತೆ, ಸಂಘಟಿತವಾಗಿ ಸಮನ್ವಯಿತವಾಗಿ ನಾವು ಯಾಕೆ ಮುಂದಕ್ಕೆ ಹೋಗುವಂಥದ್ದು ಅನಿವಾರ್ಯ ಅನ್ನೋದನ್ನು ಕಗ್ಗದಲ್ಲಿ DVG ಅವರು ಚೆನ್ನಾಗಿ ತೋರಿಸ್ಕೊಡ್ತಾರೆ. ಮುಂದೆ ಬರುವಂಥ ಕೆಲವು ಮುಕ್ತಕಗಳು ನಮಗೆ ಬಹಳ ಸ್ಪಷ್ಟವಾಗಿ ಇದನ್ನು ತೋರಿಸ್ಕೊಡ್ತೇವೆ. ಇವತ್ತಿನ ಜೀವನದಲ್ಲಿ ಹೀಗೆ ನಾವು ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಅದೇ ನಾವು ಮಾಡ್ತಾ ಇರೋದು. ಉದ್ಧರಿಸುವೆನು ಜಗವನೆನುತಿಹ ಸಖನೆ, ನಿನ್ನುದ್ಧಾರವೆಷ್ಟಾಯ್ತೋ ಮಂಕುತಿಮ್ಮ ಅಂತ ಕೇಳ್ತಾರೆ. ಸೊ ನಮ್ಮ ಬಗ್ಗೆ, ನಮ್ಮ ಮೌಲ್ಯಗಳ ಬಗ್ಗೆ, ನಮ್ಮ ನಡವಳಿಕೆಯ ಬಗ್ಗೆ ನಾವು ಆತ್ಮಾವಲೋಕನ ಮಾಡಿಕೊಂಡಾಗ ಮೌಲ್ಯಾಧಾರಿತ ಜೀವನವನ್ನು ಎಲ್ಲರೂ ನಡೆಸೋ ಹಂಗಾಗ್ತಾರೆ. ಆಗ ಸಮಾಜದಲ್ಲಿ ಆಟೋಮ್ಯಾಟಿಕ್ ಆಗಿ ಒಂದು ರೀತಿಯ ಶಾಂತಿ ನೆಲೆಸುತ್ತೆ, ಒಂದು ರೀತಿಯ ವ್ಯವಸ್ಥೆ ಬರುತ್ತೆ. ಈ ಭ್ರಷ್ಟಾಚಾರ ಇರ್ಬೋದು, ಲಂಚಕೋರ್ತನ, ಈ ಥರದ್ದೆಲ್ಲ ಏನು ನಾವು ಇರಬಾರ್ದು ಅಂತ ಅನ್ಕೋತೀವೋ ಅದು ಸ್ವಯಂ ಪ್ರೇರಿತವಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಯಾರೋ ಹೇರೋದಲ್ಲ, ಬೇರೆ ಯಾರೋ ಪೊಲೀಸ್ ಹಿಡಿತಾರೆ ಅಥವಾ ಇನ್ಯಾರೋ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಚೆನ್ನಾಗಿರ್ತೀನಿ ಅಂತಲ್ಲ. ನನ್ನಲ್ಲಿ ಆ ಅಂತರೀಕ್ಷಣೆಯಿಂದ ಬದಲಾವಣೆ ಬಂದಾಗ ಒಂದು ಉತ್ತಮವಾದಂಥ ವ್ಯವಸ್ಥೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಕಗ್ಗವನ್ನು ಹೇಗೆ ಅಧ್ಯಯನ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಆ ಕಗ್ಗ ಅದ ಅಂತಕ್ಕಂಥ ಅದರಲ್ಲಿ ಏನಿದೆ ಸರ್? ಹಾಂ, ಸೊ ಈ ಕಗ್ಗದಲ್ಲಿ ಮುಖ್ಯವಾಗಿ ನಿತ್ಯ ಜೀವನದಲ್ಲಿ ನಾವು ಎದುರಿಸುವಂಥ ಎಲ್ಲ ಸನ್ನಿವೇಶಗಳನ್ನು ಬಹಳ ಕಾವ್ಯಾತ್ಮಕವಾಗಿ ವರ್ಣನೆಯನ್ನು ಮಾಡಿ ಅದರ ಪರಿಣಾಮ ಮನುಷ್ಯ ಒಬ್ಬ ವ್ಯಕ್ತಿಯ ಮೇಲೆ ಏನಾಗುತ್ತೆ, ಸಮಾಜದ ಮೇಲೆ ಏನಾಗುತ್ತೆ ಅನ್ನೋದನ್ನು ತೋರಿಸ್ತಾ ಅದರಿಂದ ನಾವು ದೂರ ಇರಬೇಕಾದ್ರೆ, ಆ ದುಷ್ಪರಿಣಾಮಗಳಿಂದ ದೂರ ಇರಬೇಕಾದ್ರೆ ಯಾವ ರೀತಿಯಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಬೇಕು, ಸಮಾಜವನ್ನು ಯಾವ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋದನ್ನು ಸುಂದರವಾಗಿ ವಿವರಿಸ್ತಾರೆ. ಇದರಲ್ಲಿ
ವ್ಯಷ್ಟಿಯಿಂದ ಸಮಷ್ಟಿಯವರೆಗೆ, ಅಂದರೆ ಒಬ್ಬ ಸಣ್ಣ ವ್ಯಕ್ತಿಯಿಂದ ಹಿಡಿದು ಇಡೀ ವಿಶ್ವದವರೆಗೆ ಅನೇಕ ಆಯಾಮಗಳನ್ನು ಡಿ ವಿ ಜಿಯವರು ಚಿತ್ರಿಸ್ತಾರೆ. ಮತ್ತು ಪ್ರಶ್ನೆಗಳನ್ನು ನಮ್ಮ ಮುಂದೆ ಇರ್ತವೆ, ಓದುಗರ ಮುಂದೆ ಇಡ್ತಾ ನಮ್ಮಲ್ಲಿ ಆ ಚಿಂತನೆಯನ್ನು ಪ್ರೇರೇಪಿಸ್ತಾರೆ. ನಾವು ಆಲೋಚನೆ ಮಾಡಬೇಕು, ಹೌದಾ ಹೇಗೆ ಅಂತ. ಸೊ ನಾನು ಆಗಲೇ ಹೇಳ್ತಿದ್ದಂಗೆ ಒಂದೊಂದು ಕಗ್ಗವೂ ಕೂಡ ಸ್ವಶಕ್ತಿಯಿಂದ ನಿಲ್ಲಬಲ್ಲಂಥದ್ದು ಅಂತ ಅನಿಸುತ್ತೆ. ಎಷ್ಟೋ ಸರ್ತಿ ಆ ರೀತಿ ಅನಿಸುತ್ತೆ. ಅದು ಒಂದನ್ನು ನಾವು ತೆಗೆದು ನೋಡಿದ್ರು, ಈಗ ಉದಾಹರಣೆಗೆ ನಾನು ಈಗಷ್ಟೇ ಹೇಳಿದಂಥ ಎದ್ದೆದ್ದು ಬೀಳುತ್ತಿಹೆ ಗುದ್ದಾಡಿ ಸೋಲುತ್ತಿಹೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ ಉದ್ಧರಿಸುವೆನು ಜಗವನೆನುತಿಹ ಸಖನೆ ನಿನ್ನುದ್ಧಾರವೆಷ್ಟಾಯ್ತು ಮಂಕುತಿಮ್ಮ. ಇದಕ್ಕೆ ಹಿಂದಿನ ಮುಕ್ತಕ ಅಥವಾ ಹಿಂದಿನ ಒಂದು 10 ಮುಕ್ತಕಗಳನ್ನು ಓದಿದ ನಂತರ ಇದನ್ನ ಓದಿ, ಇದಾದ ನಂತರದ ಒಂದು 10 ಮುಕ್ತಕಗಳನ್ನು ಓದಿದಾಗ ಮಾತ್ರ ಅದು ಅರ್ಥ ಆಗಬೇಕು ಅಂತ ಅಲ್ಲ. ನೇರವಾಗಿ ಇದೊಂದನ್ನು ನಾವು ಗಮನಿಸಿದ್ರೂ ಕೂಡ ನಮಗೆ ನಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ನಾವು ನಡ್ಕೋತಾ ಇದ್ದೀವಿ, ಈಗ ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು, ತಿದ್ದುಪಡಿ ಎಲ್ಲ ಆಗಬೇಕು ಅನ್ನೋದನ್ನು ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗೆ ಅನೇಕ ಉದಾಹರಣೆಗಳನ್ನು ನಾವು ಮುಂದೆ ಕೂಡ ನೋಡ್ತಾ ಹೋಗ್ಬೋದು. ಸೊ ಹಾಗಾಗಿ ಇದರ ಅಡ್ವಾಂಟೇಜ್ ಒಂದೇನಪ್ಪ ಅಂದರೆ, ಮೊದಲನೆಯ ಮುಕ್ತಕದಿಂದ 945ನೇ ಮುಕ್ತಕದವರೆಗೂ ಕಂಟಿನ್ಯೂಸ್ ಆಗಿ ಓದಿದಾಗ ಮಾತ್ರ ನನಗೇನೋ ಸಂದೇಶ ಸಿಕ್ಕತ್ತೆ ಅಂತ ಇಲ್ಲ. ಎಷ್ಟೋ ಸತಿ ಇಷ್ಟು ಗಾತ್ರದ ಪುಸ್ತಕ ನೋಡ್ತಿದ್ದಂಗೆ ನಮ್ಗೆ ಇದು ಸಾಕಪ್ಪ ಅನ್ಸ್ಬಿಡುತ್ತೆ. ಅದರಲ್ಲೂ ಮೊದಲನೇ ಪದ್ಯ ಓದಕ್ ಶುರು ಮಾಡ್ತಿದ್ದಂಗೆ ಅದು ಹಳೆಗನ್ನಡ, ನಡುಗನ್ನಡ ಅವೆಲ್ಲ ಇವೆ, ಎಷ್ಟೆಷ್ಟೋ ಸಮಾಸಗಳು ಸಂಧಿಗಳು ಇವೆ, ಉಚ್ಚಾರಣೆನೇ ಕಷ್ಟ. ಸೊ ಹಾಗಾಗಿ ಇದು ಸಾಕಪ್ಪ ಅನ್ಸ್ಬಿಡುತ್ತೆ. ಸೊ ಆ ರೀತಿಯ ಒಂದು ಮನಸ್ಸಿಗೆ ಇದ್ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಸಂದೇಶ ನಮಗೆ ಇಡಿಯಾಗಿ ಮಂಕುತಿಮ್ಮನ ಕಗ್ಗದ ಗ್ರಂಥ ಕೊಡೋದಲ್ಲದೆ ಬಿಡಿ ಬಿಡಿಯಾಗಿ ಒಂದೊಂದು ಮುಕ್ತಕವೂ ನಮಗೆ ಜೀವನ ಸಂದೇಶವನ್ನ ಕೊಡ್ತಾ ಇರುತ್ತೆ. ಹಾಗಾಗಿ ಆ ರೀತಿಯಲ್ಲಿ ನಾವು ಅದನ್ನು ಅಧ್ಯಯನ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ. ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ ಸರ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಸರ್ ನಾನು ಗೋವಿಂದ ಸರ್ಗೂರಿನಿಂದ ಮಾತಾಡ್ತಾ ಇದ್ದೀನಿ ಸರ್. ಗೋವಿಂದ ಅವರೇ ಹೇಳಿ, ನಮ್ಮ ಜೊತೆ ಡಾಕ್ಟರ್ ಸೀತಾರಾಮ್ ಸರ್ ಇವತ್ತು 100ನೇ ಸಂಚಿಕೆ ಕುರಿತು ಮಾತನಾಡ್ತಾ ಇದ್ದಾರೆ. ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ನಮಸ್ಕಾರ ಗೋವಿಂದ. ನಮಸ್ಕಾರ ಗೋವಿಂದನವರು, ಚೆನ್ನಾಗಿದ್ದೀರಾ? ತಾವು ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಸರ್. ನೀವು ಮಾತ್ರ ಕೇಳಿದ್ರೆ ತುಂಬಾ ಸಂತೋಷ ಆಗುತ್ತೆ. ಹಿಂದೆಲ್ಲ ತಾವು ತುಂಬಾ ಚೆನ್ನಾಗಿ ವಿಚಾರಗಳನ್ನ ನೀರಿನ ಬಗ್ಗೆ ಮಾತಾಡಿದಾಗಲೇ ನಾವು ಇನ್ನೂ ನೆನಪಿದೆ. ಈಗ ಮಂಕುತಿಮ್ಮನ ಕಗ್ಗ ನಿಜವಾಗಿ ಇದು ಅಮೂಲ್ಯವಾದ ಒಂದು ವಿಚಾರಗಳು ಆ ಕಗ್ಗದಲ್ಲಿ ಇದೆ ಸರ್. ಅದು ಡಿ.ವಿ.ಜಿ ಅವರು ಬರ್ದಿರ್ತಾರೆ ಸರ್. ಹೌದು ಹೌದು ಹೌದಪ್ಪ. ನಿಮ್ಮ ಮಾತು ಕೇಳಿದೆ ಸರ್, ಮಧ್ಯಾಹ್ನ ಕೂಡ ಕೇಳಿದೆ. ಪರ್ವತ ಅದು ಹಾಗೆ ಕೂತಿರ್ತೆ ಅಲ್ಲಿ, ಆದ್ರೆ ಅದರಿಂದ ಎಷ್ಟು ಅನುಕೂಲಗಳಿವೆ. ಆ ಪರ್ವತದಿಂದ ಎಷ್ಟು ಒಂದು ಉಪಯೋಗ ಸಮಾಜಕ್ಕಿದೆ. ಅಲ್ಲಿ ನದಿಗಳ ಹುಟ್ಟು ಬರ್ತವೆ, ಅಲ್ಲಿ ಗಿಡ ಮರಗಳಿವೆ, ಶತ್ರುಗಳನ್ನ ತಡೆದು ನಿಲ್ಲಿಸ್ತದೆ, ಚಳಿಗಾಳಿಯನ್ನ ತಡೀತದೆ. ನೋಡಿ ಎಷ್ಟು ಉಪಯುಕ್ತವಾದ ಮಾಹಿತಿ ನೀಡುತ್ತೆ. ಮತ್ತೆ ಅಲ್ಲಿ ಗಂಗಿರು ಸಿಗ್ತವೆ. ತಪ್ಪಲಿನಲ್ಲಿ ಅಂತ ವಿಚಾರಗಳನ್ನು ಹೇಳಿದೆ. ನಿಜವಾಗುವೆ ಜಡತ್ವ ಕೂತಿದ್ರು ಕೂಡ ಅದು ಒಂದು ಲೋಕಕ್ಕೆ ಉಪಯೋಗ ಆಗಿದೆ. ಹೌದು, ನಿಜ ನಿಜ. ಜಡವಾಗಿ ಕೂತಿರುವಂತ ಪರ್ವತವೇ ನಮಗಷ್ಟು ಸಹಾಯ ಮಾಡಬೇಕಾದ್ರೆ ಇನ್ನು ಜೀವ ಇರುವಂತ ನಾವು ಸಮಾಜಕ್ಕೆ ಉಪಯೋಗದ ಕೆಲಸವನ್ನ ಮಾಡುವಂತದ್ದು ನಮ್ಮ ಆದ್ಯ ಕರ್ತವ್ಯ. ಹೌದು, ಅದು ಆ ಪ್ರೇರಣೆ ನಮಗೆ ಸಿಕ್ಕಬೇಕು. ಹೌದು. ನೋಡಿ ಸರ್, ಅದೇ ಈ ಮಂಕುತಿಮ್ಮನ ಕಗ್ಗದಲ್ಲಿ ಡಿ.ವಿ.ಜಿ ಅವರು ಬರುತ್ತಾರಂತ ಅಮೂಲ್ಯವಾದ ಒಂದು ಮಾತುಗಳು ನಮ್ಗೆ ಉಪಯುಕ್ತವಾಗಿವೆ ಸರ್. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ ಅಂತ. ಹೌದು. ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ ಮಂಕುತಿಮ್ಮ. ಎಷ್ಟು ಅರ್ಥಗರ್ಭಿತವಾಗಿದೆ ಸರ್. ಹೌದು ಹೌದು. ಮನೆಗೆ ಮಲ್ಲಿಗೆ ಆಗು. ಅವರ ವಿಚಾರಗಳನ್ನ ತಾವು ಜಗದ್ವಾಣಿ ರೇಡಿಯೋ ಮೂಲಕ ನಮಗೆ ಕೊಡ್ತಾ ಇರ್ತಕ್ಕಂಥದ್ದು ಬಹಳ ಒಂದು ಉಪಯುಕ್ತವಾಗಿವೆ ಸರ್. ಆಯ್ತಪ್ಪ.
ಆಯ್ತು, ಧನ್ಯವಾದ. ಓಕೆ, ಧನ್ಯವಾದಗಳು ಗೋವಿಂದ ಅವರೇ. ಧನ್ಯವಾದಗಳು ಸರ್. ಧನ್ಯವಾದಗಳು. ಧನ್ಯವಾದಗಳು ಸರ್. ಸರಿ, ತಾವು ಹೇಳಿದ್ರೆ ಕಗ್ಗದ ಅಧ್ಯಯನವನ್ನು ನಾವು ಕುರಿತು ನೋಡ್ತಾ ಇದ್ವಿ. ಹೌದು ಸರ್. ಸೊ ಹೀಗೆ ಒಂದೊಂದೇ ಕಗ್ಗವನ್ನು ನಾವು ನೋಡಿದಾಗ ನಮಗೆ ಅದರಲ್ಲಿ ಇರುವಂಥ ಒಂದು ಮಾಹಿತಿ, ಇದು ಸಂದೇಶಗಳು ಸಿಗ್ತಾ ಹೋಗ್ತವೆ. ಕಗ್ಗದ ವಿಶೇಷತೆಯಲ್ಲಿ ಒಂದು ಏನಪ್ಪ ಅಂತಂದರೆ, ಇದರಲ್ಲಿ ಜೀವನದಿಂದ ಓಡಿ ಹೋಗುವಂಥ ಎಲ್ಲೂ ಇಲ್ಲ, ನಿರಾಶಾವಾದಕ್ಕೆ ಇಲ್ಲಿ ಅವಕಾಶವೇ ಇಲ್ಲ. ಎಲ್ಲವನ್ನೂ ಸಕಾರಾತ್ಮಕವಾಗಿ ನೋಡುವಂಥ ದೃಷ್ಟಿಕೋನ ನಮ್ಮ ಮನಸ್ಸಿನಲ್ಲಿ ಬರಬೇಕು ಅನ್ನೋಂಥದ್ದು ಇಲ್ಲಿ ಎತ್ತಿ ಹಿಡಿಯುವಂಥ ಒಂದು ಅಂಶ. ಎಲ್ಲಿ ಮೊದಲ 100 ಪದ್ಯಗಳಲ್ಲಿ ಅಂದಾಜು 40-45 ಪದ್ಯಗಳು, ಮೊದಲ 40-45 ಪದ್ಯಗಳು ಬರೀ ಪ್ರಶ್ನೆಗಳ ಸುರಿಮಳೆನೇ ಆಯ್ತು. ಈ ಪ್ರಪಂಚ ಅಂದ್ರೇನು, ಈ ಧರ್ಮ ಅಂತಂದ್ರೇನು, ಅಲ್ಲಿ ಯಾಕೆ ಗಲಾಟೆ, ಇಲ್ಲಿ ಯಾಕೆ ಯುದ್ಧ. ಸೊ ಇದು ನಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಬರ್ತಾ ಇರುವಂಥ ಪ್ರಶ್ನೆಗಳು. ಸೊ ಅದೆಲ್ಲ ಬಂದಾಗ ನಮಗೇನನ್ಸುತ್ತೆ, ಇದೆಲ್ಲ ಬಿಟ್ಟು ಹೊಟ್ಟೋಗೋಣಪ್ಪ ಅಂತ. ಆ ಬಿಟ್ಟು ಹೊಟ್ಟೋಗೋಣ ಅನ್ನುವಂಥ ಒಂದು ಹೇಡಿತನದ ಅಥವಾ ನಿರಾಶಾವಾದದ ಭಾವ ಎಲ್ಲರಲ್ಲೂ ಬರಬಹುದು, ಯಾವಾಗ ಬೇಕಾದರೂ ಬರ್ಬೋದು. ವಿದ್ಯಾರ್ಥಿ ದಶೆಯಿಂದ ಹಿಡಿದು ಹಿರಿಯ ವ್ಯಕ್ತಿಗಳವರೆಗೂ ಇಷ್ಟು ಸಾಕಪ್ಪ ಅಂತ ಅನ್ನಿಸ್ತಾ ಇರ್ಬೋದು. ಸೊ ಆದರೆ ಬದುಕು ಅನ್ನೋಂಥದ್ದು ಓಡಿ ಹೋಗೋದಕ್ಕೆ ಅಲ್ಲ ಅಂತ, ಬದುಕನ್ನು ವಿಜೃಂಭಿಸಬೇಕು, ಬದುಕನ್ನು ಸಂತೋಷದಿಂದ ಎದುರಿಸಬೇಕು ಅನ್ನೋಂಥ ಒಂದು ಸಂದೇಶ ಇಲ್ಲಿ ಪದೇ ಪದೇ ವ್ಯಕ್ತವಾಗುತ್ತೆ. ಅದು ಎಲ್ಲ ಹಂತದಲ್ಲೂ ನಮಗೆ ಮುಖ್ಯ. ಈಗ ಒಂದು ಇದನ್ನು ನನಗೆ ಬಹಳ ಇಷ್ಟವಾದಂಥ ಒಂದು ಕಗ್ಗವನ್ನು ನಾವು ಈ ಸಂದೇಶದ ವಿಚಾರವಾಗಿ ತಗೊಂಡ್ರೆ, ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು, ಬಿದಿಯ ಬಾಯಿಗೆ ಕವಳವಾಗದುಳಿಯುವನೆ ಅಂತ ಕೇಳ್ತಾರೆ. ಅಂದರೆ ಇವಾಗ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬಂತಪ್ಪ, ಪರೀಕ್ಷೆನಲ್ಲಿ ರಿಸಲ್ಟ್ ಬಂತು, ಅಯ್ಯೋ ಪರೀಕ್ಷೆ ನನಗೆ ಕಷ್ಟ, ಅಯ್ಯೋ ರಿಸಲ್ಟ್ ನನಗೆ ಸರಿಯಾಗಿ ಬರದೇ ಹೋದರೆ ಹೇಗೆ, ಅಥವಾ ಮದುವೆನಲ್ಲಿ ಏನೋ ಕಷ್ಟ ಆಯಿತು, ಯಾರ್ದೋ ಸಾಲ ತೊಗೊಂಡಿದ್ದೆ ತೀರ್ಸೋಕ್ಕಾಗಿಲ್ಲ, ಇವೆಲ್ಲ ಕಷ್ಟಗಳು ನಮಗೆ ಬರುತ್ತೆ. ಆಗ ಅದೊಂದು ಕದನ, ಯುದ್ಧ ನನಗೆ ಮಾಡೋಕ್ಕಾಗಲ್ಲ ಅಂತ ಅಂಜಿ ಬಿಟ್ಟೋಡ್ತೀನಿ ಅಂತಂದರೆ ವಿಧಿ ನಮ್ಮನ್ನು ಹುರಿದು ಮುಕ್ಕಿಬಿಡುತ್ತೆ. ಹಾಗೆ ಮಾಡಬಾರ್ದು ಅಂತಾರೆ. ಮತ್ತೆ ಹೇಗೆ ಮಾಡಬೇಕು ಅಂದರೆ, ಎದೆಯನ್ ಉಕ್ಕಾಗಿಸುತ್ತ ಮತಿಗದೆಯ ಪಿಡಿದು ನೀನು ಎದುರು ನಿಲೆ ಬಿದಿಯೊಲಿವ ಮಂಕುತಿಮ್ಮ. ಇದು ಕಗ್ಗ. ಸೊ ಏನು ಮಾಡಬೇಕು, ಎದೆಯನ್ನು ಉಕ್ಕಾಗಿಸ್ಕೋಬೇಕು. ಅಂದರೆ ಕಬ್ಬಿಣ, ಎದೆಯಲ್ಲಿ ಕಬ್ಬಿಣ ಬರಬೇಕು ಅಂದರೆ ಏನರ್ಥ, ನಮ್ಮ ಆತ್ಮಸ್ಥೈರ್ಯವನ್ನು ನಾವು ಹೆಚ್ಚಿಸ್ಕೋಬೇಕು, ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೋಬೇಕು, ನಮ್ಮ ಆಂತರಿಕ ಸಾಮರ್ಥ್ಯವನ್ನು ಹೆಚ್ಚಿಸ್ಕೋಬೇಕು. ಪರೀಕ್ಷೆ ಎದುರಿಸ್ಬೇಕು ಅಂತಂದರೆ ಎದೆಯನ್ನು ಉಕ್ಕಾಗಿಸ್ಕೊಂಡ್ರೇನು, ಮೊದಲೇ ಓದು, ಧೈರ್ಯವಾಗಿರು, ಹೋಗಿ ಸರಿಯಾಗಿ ಬರೀ. ಸೊ ಹೀಗೆ, ಸೊ ಆ ರೀತಿಯ ಒಂದು ಸಿದ್ಧತೆ ನಾವು ಮಾಡ್ಕೋಬೇಕು. ಬರೀ ಅಷ್ಟೇ ಸಾಕಾ ಅಂತಂದರೆ ಹಾಗಲ್ಲ. ಮತಿ ಗದೆಯ ಪಿಡಿದು ನೀನ್ ಎದುರು ನಿಲೆ. ಎದುರುಗಡೆಯಿಂದ ಯಾರಾದರೂ ನಮ್ಮನ್ನು ಹೊಡೆಯೋದಕ್ಕೆ ಬಂದಾಗ ನಾವು ಹೆದರ್ಕೊಂಡು ಓಡೋಗೋದಲ್ಲ, ನಿಂತು ಎದುರಿಸ್ಬೇಕು. ಎದುರಿಸ್ಬೇಕಾದ್ರೆ ಅವ್ನು ಹೊಡೆದಿದ್ದಕ್ಕೆ ಪ್ರತ್ಯುತ್ತರ ಕೊಡ್ಬೇಕಲ್ಲ. ಅದನ್ನು ಅವನು ಹೊಡಿತಾನೆ ಅಂದರೆ ನಾನು ಹೊಡಿತೀನಿ ಅಂತ ಅಲ್ಲ, ಆ ಥರದ ಒಂದು ಹಿಂಸಾತ್ಮಕವಾದಂಥದ್ದಲ್ಲ. ನಮ್ಮ ಪ್ರತ್ಯುತ್ತರ ಹೇಗಿರಬೇಕು ಅಂದರೆ, ಮತಿ ಗದೆ, ಮತಿ ಅಂದ್ರೇನು, ಬುದ್ಧಿ, ಬುದ್ಧಿಯ ಗದೆಯನ್ನು ಹಿಡಿದು ನಾವು ಅವರಿಗೆ ಪ್ರತ್ಯುತ್ತರವನ್ನು ಕೊಡಬೇಕು. ಸೊ ಹಾಗೆ ಉಕ್ಕಿನ ಕವಚ ಹಾಕ್ಕೊಂಡ್ರೆ ಡಿಫೆನ್ಸ್ ಆಯಿತು, ಮತಿಯ ಗದೆಯನ್ನು ಹಿಡ್ಕೊಂಡ್ರೆ ಅಫೆನ್ಸ್ ಆಯಿತು. ಸೊ ರಕ್ಷಣೆಯೂ ಬೇಕು, ಜೊತೆಗೆ ಅದಕ್ಕೆ ತಕ್ಕಂತೆ ಆಕ್ರಮಣವೂ ಬೇಕು. ಆ ರೀತಿ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಂಡಾಗ ನಮಗೆ ಜೀವನ ಸುಗಮವಾಗುತ್ತೆ. ಆಗ ವಿಧಿ ಕೂಡ ಒಲಿಯುತ್ತಂತೆ ನಮಗೆ. ಸೊ ಹೀಗೆ ಕಗ್ಗದಲ್ಲಿ ಆಮೂಲಾಗ್ರವಾಗಿ ಓದಿದಾಗ ಬರುವಂಥ ಪಾರಮಾರ್ಥಿಕವಾದ ಒಂದು ಸಂದೇಶವಲ್ಲದೆ, ಮುಕ್ತಕಗಳು ತಾವಾಗಿಯೇ ಬಿಡಿ ಬಿಡಿಯಾಗಿಯೂ ನಮಗೆ ಸಂದರ್ಭೋಚಿತವಾಗಿ ಸಂದೇಶವನ್ನು ಕೊಡ್ತಾ ಹೋಗ್ತವೆ. ಸೊ ಹಾಗೆ ಓದೋದಕ್ಕೆ ಒಂದು ಶಾಸ್ತ್ರೋಕ್ತವಾಗಿ ಮೊದಲನೇ ಪುಟದಿಂದ ಹಿಡಿದು ಕಡೆಯ ಪುಟದವರೆಗೆ ನಿರಂತರವಾಗಿ ಓದುತ್ತಾ ಹೋಗುವಂಥದ್ದು ಒಂದು ವಿಧಾನ. ಎರಡನೇ ವಿಧಾನ ಅಂತಂದರೆ, ನಮಗೆ ಯಾವುದು ಓದಕ್ಕೆ ಸುಲಭ ಅಂತ ಅನ್ಸುತ್ತೋ ಅದನ್ನು ಓದಕ್ಕೆ ಪ್ರಾರಂಭ ಮಾಡೋಣ. ಪುಸ್ತಕ ತೆಗೆದಾಗ ಯಾವ್ದು ಸುಲಭವಾಗಿ ಓದ್ಬೋದು ಅನ್ಸುತ್ತೋ ಅದನ್ನು ಓದಕ್ಕೆ ಪ್ರಾರಂಭ ಮಾಡೋಣ. ಅದನ್ನು ಜೋರಾಗಿ ಓದ್ಕೊಂಡಾಗ ಅನೇಕ ಪ್ರಯೋಜನಗಳಾಗತ್ತೆ. ನಮ್ಮ ನಾಲ್ಗೆ ಚೆನ್ನಾಗಿ ತಿರುಗುತ್ತೆ, ನಮ್ಮ ಉಚ್ಚಾರಣೆ ಚೆನ್ನಾಗಿ ಬರುತ್ತೆ, ಕನ್ನಡದ ಸೌಂದರ್ಯ ನಮಗೆ ಅರ್ಥ ಆಗುತ್ತೆ. ಎಷ್ಟೆಲ್ಲ ಶಬ್ದಗಳಿದೆ, ಎಷ್ಟೆಲ್ಲ ಪದಗಳಿದೆ, ಯಾವ ರೀತಿಯಲ್ಲಿ ಪದದ ಜೋಡಣೆ ನಾವು ಮಾಡಬಹುದು, ಬಹಳ ಸುಂದರವಾದಂಥ ಮಾತುಗಳನ್ನು ನಾವು ಹೇಗೆ ಆಡಬಹುದು. ಸೊ ಈ ವಿಚಾರದಿಂದ ಮೊದಲುಗೊಂಡು
ನಿತ್ಯ ಜೀವನದ ವಿಚಾರಗಳನ್ನು ಹೇಳ್ತಾ ಜೊತೆಗೆ ಅದರಲ್ಲಿರೋ ಪಾರಮಾರ್ಥಿಕ ಸತ್ಯವನ್ನು ಕೂಡ ಎತ್ತಿ ಹಿಡಿಯೋದಕ್ಕೆ ಇದು ಸಾಧ್ಯವಾಗುತ್ತೆ. ಸೊ ಆ ದೃಷ್ಟಿಯಿಂದ ನಾವು ಕಗ್ಗವನ್ನು ಓದಿದರೆ ಅನುಕೂಲ. ಸೊ ಅದನ್ನು ಓದುವಾಗ ಪ್ರತಿಯೊಂದು ಕಗ್ಗದಲ್ಲೂ ಕೂಡ ಅದು DVG ಅವ್ರು ಯಾರೋ ಬರೆದ್ರು, ಇನ್ಯಾರೋ ಓದಿ ಅದಕ್ಕೆ ಚೆನ್ನಾಗಿದೆ ಅಂತ ಯಾವುದೋ ಒಂದು ಪ್ರಶಸ್ತಿ ಕೊಟ್ಟರು, ಅದು ಸತ್ಯ, ಅದು ಹೌದು. ಆದರೆ ನಾವು ಮಾಡ್ಕೋಬೇಕಾಗಿರೋದೇನೆಂದರೆ ಅದು ನನಗೆ ಹೇಗೆ ಅನ್ವಯ ಆಗತ್ತೆ ಅನ್ನೋಂಥ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ತಾ ಹೋದಾಗ ಅದರ ಅರ್ಥಪೂರ್ಣತೆ ಹೆಚ್ಚುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಆ ಥರದ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದು. ಒಂದು ಸುಂದರವಾದಂಥ ಒಂದು ಇದಿದೆ, ಇಂಡಿಪೆಂಡೆಂಟ್ ಆಗಿಯೂ ಅದು ಅರ್ಥಪೂರ್ಣವಾದಂಥದ್ದು. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ. ನಾವು ಸಂತೋಷವಾಗಿ ನಗ್ತಾ ಇರ್ಬೇಕಂತೆ, ಆದರೆ ನಾವು ನಗು ಅಟ್ಟಹಾಸದ ನಗು ಆಗಬಾರ್ದು. ಸೊ ನಮ್ಮ ಮುಗುಳು ನಗು ಇರಬೇಕು. ಅದು ಹೇಗೆ ಅಂದರೆ ನಮ್ಮ ಕಿವಿಗೆ ಕೂಡ ಅದು ಕೇಳಿಸಬಾರ್ದು. ಮುಖದಲ್ಲಿ ನೋಡಿದಾಗ ಮಂದಹಾಸ ಇರುತ್ತೆ. ಕಿವಿಗೆ ಕೇಳಿಸದಿರಲಿ, ಮಾತಿನಲ್ಲಿ ಹಿತವಿರಲಿ, ವಚನದಲ್ಲಿ ಋತವ ಬಿಡದಿರಲಿ. ಸತ್ಯ ಬಿಡದಂತಹ ಹಿತವಾದಂಥ ಮಾತುಗಳನ್ನು ಆಡಬೇಕು. ಮಿತವಿರಲಿ ಮನಸ್ಸಿನುದ್ವೇಗದಲ್ಲಿ ಭೋಗದಲ್ಲಿ. ಸೊ ಯಾವಾಗಲೂ ಸಂತೋಷ ಆಯಿತು ಅಂದಾಗ ಉಬ್ಬೋಗೋದು, ದುಃಖ ಬಂತು ಅಂದರೆ ಕುಗ್ಗೋಗೋದು, ಆ ಥರ ಅಲ್ಲದೆ ಅತಿ ಬೇಡವೆಲ್ಲಿಯುಂ ಮಂಕುತಿಮ್ಮ ಅಂತ. ಸೊ ಈ ಕಗ್ಗದ ಮುಕ್ತಕ ಇರೋಂಥ ಭಾಗವನ್ನು ನಾವು ನೋಡಿದಾಗ ಅದು ಆ ಅಧ್ಯಾಯಕ್ಕೆ ಅಥವಾ ಆ ವಿಭಾಗಕ್ಕೆ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆದರೆ ಇದೊಂದನ್ನೇ ನಾವು ನೋಡಿದಾಗಲೂ ಕೂಡ ಓ ಹೌದಲ್ವಾ, ನಾನು ಈ ರೀತಿ ಇದ್ದರೆ ನನಗೂ ಒಳ್ಳೆಯದು, ಉಳಿದವ್ರಿಗೂ ಒಳ್ಳೆಯದು ಅಂತ ಅನಿಸುತ್ತೆ. ಸೊ ಹಾಗೆ ಕಗ್ಗವನ್ನು ನಾವು ಓದುವಾಗ ಒಂದೊಂದು ಕಗ್ಗದ ಅರ್ಥವನ್ನು ನಾವು ಅದರ ಸಮಷ್ಟಿಯಲ್ಲಿ, ಇಡೀ ಅಧ್ಯಾಯದಲ್ಲಿ ಏನು ಹೇಳುತ್ತೆ ಅನ್ನೋದನ್ನ ನೋಡೋದಲ್ಲದೆ ವ್ಯಷ್ಟಿಯಲ್ಲಿ ಅದು ತಾನಾಗಿಯೇ ನಿಂತಾಗ ಅದು ನನಗೆ ಏನನ್ನ ತಿಳಿಸ್ಕೊಡುತ್ತೆ ಅಂತ ನಾನು ನೋಡ್ಕೊಳ್ಬಹುದು. ಸರ್, ಈಗ ತಾವು ಹೇಳ್ದಂಗೆ ಈಗ ಅದು ಈ ಒಂದು ಕಗ್ಗದ ಸಂದೇಶ ಅಂತಕ್ಕಂಥದ್ದು ಒಂದು ಸಾಮಾನ್ಯ ಜನರ ಬದುಕಿನಲ್ಲಿ ಹೇಗೆ ಒಂದು ಮಾರ್ಗದರ್ಶನವನ್ನು ನೀಡುತ್ತೆ ಸರ್? ಅದೇ ಈಗ ತಾನೇ ನಾವು ಚರ್ಚೆ ಮಾಡಿದಂಗೆ ಕಗ್ಗದ ವಿಶೇಷತೆ ಏನಪ್ಪಾ ಅಂತಂದ್ರೆ ಅದು ಬರೀ ಯಾರೋ ಹಿರಿಯ ಪಂಡಿತರಿಗೆ, ಭಾಷಾಶಾಸ್ತ್ರಜ್ಞರಿಗೆ ಅಂತ ಮಾತ್ರ ಅಲ್ಲ. ಅದರಲ್ಲಿರುವಂಥ ಭಾಷೆ ಸ್ವಲ್ಪ ಕಷ್ಟಕರ ಪ್ರಾರಂಭದಲ್ಲಿ ಅಂತ ಅನಿಸಿದ್ರೂ ಕೂಡ ಅದರಲ್ಲಿರುವಂಥ ವಿಚಾರಗಳು ಜನಸಾಮಾನ್ಯರ ನಿತ್ಯ ಜೀವನದ ಬದುಕನ್ನು ಪ್ರತಿಫಲಿಸುವಂಥವು. ಸೊ ಹಾಗಾಗಿ ಅದರಲ್ಲಿ ವ್ಯಕ್ತ ಆಗಿರೋ ಸನ್ನಿವೇಶಗಳು ಎಲ್ಲರೂ ಎದುರಿಸುವಂಥ ಸನ್ನಿವೇಶಗಳೇನೆ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಇದರಲ್ಲಿ ಏನಾದರೂ ಒಂದು ಅರ್ಥ ಇರುತ್ತೆ. ಇದರಲ್ಲಿ ಏನಾಗುತ್ತೆ, ಒಬ್ಬೊಬ್ಬರ ದೃಷ್ಟಿಕೋನಕ್ಕೆ ಅನುಗುಣವಾಗಿ, ಒಬ್ಬೊಬ್ಬರ ಜೀವನದ ಸನ್ನಿವೇಶಕ್ಕೆ ಅನುಗುಣವಾಗಿ ಅದನ್ನು ನಾವು ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಳ್ತಾ ಹೋಗ್ತೀವಿ. ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೊಳ್ಳೋದಕ್ಕೆ ಅದನ್ನು ಪ್ರಾರಂಭ ಮಾಡಿದಾಗ ಅದು ನಮಗೆ ಕೆಲವು ಬೆಳಕನ್ನು, ಕೆಲವು ರೀತಿಯ ಮಾರ್ಗದರ್ಶನವನ್ನು ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು. ಈ ನಕಾರಾತ್ಮಕತೆ, ನಿರಾಶಾ ಭಾವ ಅದನ್ನು ನಾವು ಎಲ್ಲರೂ ಅನುಭವಿಸೇ ಇರ್ತೀವಿ. ಎಲ್ಲ ಕಾಲದಲ್ಲೂ ಕೂಡ ನಾವು ಅದನ್ನು ಅನುಭವಿಸಿರ್ತೀವಿ. ಸೊ ಆ ರೀತಿ ಆದಾಗ ಇನ್ನೇನು ಗತಿ ಇಲ್ಲ ಅಂತ ಅನ್ನೋಂಥ ಭಾವಕ್ಕೆ ಬೀಳ್ಬೇಡಿ ಅನ್ನೋಂಥದ್ದನ್ನ ನಮಗೆ ಸದಾಕಾಲ ಎಚ್ಚರಿಸ್ತಾ ಇರ್ತೀವಿ. ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಅಂತ. ಏನಾದರೂ ಸರಿ, ಗಟ್ಟಿಯಾದಂಥ ನೆಲೆ ನಮಗಿರುತ್ತೆ, ನೆಲ ನಮಗಿರುತ್ತೆ. ಹಾಗಾಗಿ ಯಾವ ವಿಚಾರಕ್ಕೂ ಯೋಚನೆ ಮಾಡಬೇಕಾಗಿಲ್ಲ. ಮತ್ತೆ ನಮ್ಮ ಯಾವ ಸಂದರ್ಭದಲ್ಲಿ ನಾವಿದ್ದೀವೋ ಅದಕ್ಕೆ ಪೂರಕವಾದಂಥ ಸಂದೇಶ ಕೊಡುವ ಕೆಲವು ಮುಕ್ತಕಗಳನ್ನು ನಾವು ಇಡೀ ಗ್ರಂಥದಲ್ಲಿ ಈಗ ನೋಡ್ತೀವಿ. ಜೀವನದ ಉದ್ದೇಶ ಸೊ ನಮಗೆ ಹೆಚ್ಚಾಗಿ ಬರುವಂಥದ್ದೇ ಅದು. ಒಂದು ರೀತಿ ಗೊತ್ತು ಗುರಿ ಇಲ್ಲದಂತೆ ಜೀವನ ನಡೀತಾ ಇದೆ ಅನ್ನೋಂಥ ಒಂದು ಭಾವನೆ ನಮ್ಮಲ್ಲಿ ಬರ್ತಾ ಇರುತ್ತೆ. ಸೊ ಜೀವನದ ಉದ್ದೇಶ ಏನು, ಜೀವನಕ್ಕೆ ನಾವು ಯಾವ ರೀತಿಯ ಗುರಿಯನ್ನು ನಾವು ಹಾಕಿಕೊಳ್ಬಹುದು. ಸೊ ಈ ಥರದ ಸಣ್ಣ ವಿಚಾರದಿಂದ ಪ್ರಾರಂಭ ಮಾಡಿ ಪಾರಮಾರ್ಥಿಕತೆಯವರೆಗೂ ಅದು ನಮ್ಮನ್ನು ತಗೊಂಡು ಹೋಗುತ್ತೆ. ಸೊ ಈಗ ಉದಾಹರಣೆಗೆ ನಮ್ಮ ಜೀವನದಲ್ಲಿ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಅದರಲ್ಲಿ
ಪರಿಪಕ್ವತೆಯನ್ನ ನಾವು ಕಾಣಬೇಕು ಅಂತಂದ್ರೆ ಅದರಲ್ಲಿ ಏನ್ ಸೇರಿಸ್ಕೋಬೇಕು ನಾವು ಅಂತ ನಾವು ನೋಡ್ಬೋದು. ಹೌದು. ಅದು 3 ವಿಚಾರಗಳಿರಬೇಕು ಅಂತ ಡಿ ವಿ ಜಿಯವರು ಒಂದು ಕಗ್ಗದ ಮುಕ್ತಕದಲ್ಲಿ ಹೇಳ್ತಾರೆ. ನೂತನತೆ, ಅದರಲ್ಲಿ ಇನ್ನೋವೇಷನ್ ಇರಬೇಕು. ನೂತನತೆಯ, ಪೂರ್ಣತೆಯ, ಅನ್ಯೂನತೆಯನ್ನು ಗಳಿಪ ಯತ್ನವೇ ಪುರುಷ ಪ್ರಗತಿ ಅಂತ ಹೇಳ್ತಾರೆ. ಸೊ ನಾವು ಅಭಿವೃದ್ಧಿ ಮಾಡ್ಕೋಬೇಕು, ನಾವು ಬೆಳಿಬೇಕು ಅಂತೆಲ್ಲ ಅಂದಾಗ ಯಾವ ದಿಕ್ಕಿನಲ್ಲಿ ಬೆಳಿಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಹೌದು. ಇವಾಗ ಬರೀ ರ್ಯಾಟ್ ರೇಸ್ ಅಂದ್ರೆ ಕಾಂಪಿಟಿಷನ್, ಅವನೇನ್ ಮಾಡ್ತಿದ್ದಾನೋ ಅವನಿಗಿನ್ ಸ್ವಲ್ಪ ಜಾಸ್ತಿ ಏನೋ ರೀತಿಯಲ್ಲಿ ಮಾಡು ಅಂತ. ಸೊ ಆ ರೀತಿ ಅಲ್ಲದೆ ನಾನು ಆ ರೀತಿ ನನ್ನ ಒಂದು ಸ್ವಂತ ಶಕ್ತಿಯಿಂದ ನಾನೇನಾದ್ರು ಮಾಡಬೇಕು ಅಂದಾಗ ನನ್ನ ಪ್ರಯತ್ನದಲ್ಲಿ ನೂತನತೆ ಇರಬೇಕು. ಅದನ್ನ ಇವತ್ತು ಇನ್ನೋವೇಷನ್ ಅಂತ ಕರಿತೀವಿ. ಹೊಸ ರೀತಿಯಲ್ಲಿ ಏನಾದರೂ ಮಾಡಬೇಕು. ನೂತನತೆ. ಪೂರ್ಣತೆ, ಅದನ್ನ ಮಾಡಿ ಅರ್ಧ ಬಿಟ್ಬಿಟ್ಟೆ ಅಂತ ಅಲ್ಲ, ನಾನು ಯೋಜನೆ ಮಾಡಬೇಕಾದ್ರೇನೆ ಅದನ್ನು ಸಂಪೂರ್ಣವಾಗಿ ಚಿಂತನೆ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು, ಇದಾದರೆ ಹೇಗೆ ಮಾಡ್ತೀನಿ, ಇದಾಗದೆ ಹೋದರೆ ಹೇಗೆ ಮಾಡ್ತೀನಿ. ಸೊ ಹಾಗೆ ಅದನ್ನು ಸಂಪೂರ್ಣವಾಗಿ ಆಲೋಚನೆ ಮಾಡಿ ನಾನು ಕೆಲಸ ಮಾಡ್ತೀನಿ. ಅನ್ಯೂನತೆ, ಮಾಡೋದ್ರಲ್ಲಿ ಯಾವ ದೋಷ ಇರಬಾರ್ದು. ಸೊ ಹೀಗೆ ನೂತನತೆ, ಪೂರ್ಣತೆ, ಅನ್ಯೂನತೆ, ಇದನ್ನ ನಾನು ಗಳಿಸ್ಬೇಕು. ಅದನ್ನ ಎಲ್ಲ ಆಯಾಮಗಳಲ್ಲೂ ಗಳಿಸ್ಬೇಕು ಅನ್ನೋದು. ಅಂದರೆ ಸಂಗೀತ, ಶಾಸ್ತ್ರ, ಕಲೆ, ಶಾಸ್ತ್ರ ಎಲ್ಲದರಲ್ಲೂ ಇದಿರಬೇಕು. ಸೊ ನಾನು ಒಬ್ಬ ವಿದ್ಯಾರ್ಥಿಯಾಗಿ ಇದನ್ನು ನಾನು ಅನ್ವಯ ಮಾಡ್ಕೋತೀನಿ ಅಂದರೆ, ಸೊ ನಾನು ನನ್ನ ವಿದ್ಯಾರ್ಥಿಯ ಕೆಲಸಗಳಲ್ಲಿ ನೂತನತೆ ಇರಬೇಕು, ಪೂರ್ಣತೆ ಇರಬೇಕು, ಅನ್ಯೂನತೆ ಇರಬೇಕು. ಶಿಕ್ಷಕನಾಗಿ ನಾನು ನೋಡಿದಾಗ, ಪಾಠ ಮಾಡುವಾಗ ಈ ನೂತನತೆ, ಪೂರ್ಣತೆ, ಅನ್ಯೂನತೆಯನ್ನು ನಾನು ಹೇಗೆ ತಂದ್ಕೊಳ್ತೀನಿ ಅನ್ನೋದನ್ನ ನಾನು ನೋಡಬೇಕು. ಸೊ ಹೀಗೆ ಕೃಷಿ ಮಾಡುವಾಗ ಇದೇ ಆಯಾಮಗಳನ್ನ ತಂದ್ಕೊಳ್ಬೇಕು. ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದೇ ಆಯಾಮಗಳನ್ನ ತಂದ್ಕೊಳ್ಬೇಕು. ಸೊ ಹಾಗೆ ಸಣ್ಣ ಸಣ್ಣ ವಿಚಾರಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆದಾಗ ಇದರ ಒಂದು ವಿಶೇಷವಾದಂಥ ಬೆಳಕು ನಮಗೆ ಕಾಣಿಸೋದಕ್ಕೆ ಸಾಧ್ಯ ಆಗುತ್ತೆ. ಸರ್, ಇದ್ರ ಜೊತೆಗೆ ಈಗ ತಾವು ಮೊದಲೇ ಮಾತನಾಡ್ತಾ ಹೇಳ್ತಿದ್ರಿ, ಈಗ ಕೋಪ, ಅಸೂಯೆ ಮತ್ತು ಈ ಒಂದು ಅಹಂಕಾರವನ್ನು ನಿಯಂತ್ರಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕಗ್ಗ ಏನು ಹೇಳುತ್ತೆ ಸರ್? ಕಗ್ಗದಲ್ಲಿ ಇಂತಹ ಒಂದು ಸಣ್ಣತನ ಅನ್ನೋದಿರುತ್ತಲ್ಲ, ಮನುಷ್ಯನ ದೌರ್ಬಲ್ಯಗಳು, ಮನುಷ್ಯನ ಸಣ್ಣತನಗಳು, ಅದನ್ನು ಎತ್ತಿ ತೋರಿಸ್ತಾ ಅದನ್ನು ಮೆಟ್ಟಿ ನಿಲ್ಲೋದು ಹೇಗೆ ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಅನೇಕ ಮುಕ್ತಕಗಳು, ಉದಾಹರಣೆಗಳನ್ನು ಕೊಡ್ತಾ ಡಿ ವಿ ಜಿಯವರು ಮುಂದೆ ವರ್ಣಿಸ್ತಾರೆ. ಮತ್ತು ಇದರಲ್ಲಿ ರಿಯಲಿಸಮ್ ಅಂದರೆ ವಾಸ್ತವವಾದವೂ ಕೂಡ ಬಹಳ ಪ್ರಬಲವಾಗಿ ಬರ್ತಾ ಇರುತ್ತೆ. ಬರೀ ಏನು ಶಾಸ್ತ್ರ ಇರೋದು ಹೇಳಕ್ಕೆ, ಬದನೆಕಾಯಿ ಇರೋದು ತಿನ್ನಕ್ಕೆ ಅಂತೀವಲ್ಲ ನಾವು, ಹಾಗೆ ಶಾಸ್ತ್ರ ಹೇಳುತ್ತೆ, ಕಗ್ಗದಲ್ಲಿ ಏನೋ ಹೇಳಿದ್ದಾರೆ, ಅದಕ್ಕೂ ನಿತ್ಯ ಜೀವನಕ್ಕೂ ಸಂಬಂಧ ಇಲ್ಲ ಅನ್ನೋ ಹಾಗಲ್ಲ. ನಿತ್ಯ ಜೀವನದ ಪ್ರತಿಯೊಂದು ಕಷ್ಟಗಳು, ನಷ್ಟಗಳು, ತೊಂದರೆಗಳು ಎಲ್ಲವನ್ನೂ ಗಮನಿಸ್ತಾ ಅದರಿಂದ ಮನುಷ್ಯನ ಭಾವನಾತ್ಮಕ ಜೀವನದ ಮೇಲೆ ಏನು ಅಲ್ಲೋಲೋ ಕಲ್ಲೋಲೋ ಆಗ್ಬೋದು ಅನ್ನೋದನ್ನು ಪ್ರತಿಪಾದಿಸಿ ಅದರಿಂದ ಹೇಗೆ ಹೊರಗೆ ಬರ್ಬೋದು ಅನ್ನೋದನ್ನ ಹೇಳ್ತಾರೆ. ಒಂದು ಕಡೆ ಹೇಳ್ತಾರೆ, ಈ ದೇವರು ಅಂತೆಲ್ಲ ನಾವೀಗ ಮಾತಾಡ್ತಾ ಇದ್ದೀವಿ, 3ನೇ ಇದರನಲ್ಲೇ ಬಂದಿದೆ. ದೇವರಂದ್ರೇನು, ನಮಗೆ ಗೊತ್ತಿಲ್ಲದೆ ಇರೋದರ ಎಲ್ಲದರ ಒಟ್ಟು ಹೆಸರೇ. ಧರ್ಮ ಅಂದ್ರೇನು, ಅದೆಲ್ಲ ಏನು ಸುಮ್ಮನೆ ಟೊಳ್ಳು ವಿಚಾರವ ಅಂತೆಲ್ಲ ಬರ್ತಾ ಇರುತ್ತೆ. ಒಂದು ಕಡೆ ಡಿ ವಿ ಜಿಯವರು ಹೇಳ್ತಾರೆ, ಉದರ ದೇವರ ಮುಂದೆ ಬೇರೆ ಯಾವ ದೇವರಿದ್ದಾರೆ ಅಂತ. ಹೊಟ್ಟೆ ದೇವರೇ ಮುಖ್ಯವಾದಂಥ ದೇವರು. ಹೊಟ್ಟೆ ದೇವರಿಗೆ ನಾವು ನೈವೇದ್ಯ ಮಾಡಲಿಲ್ಲ ಅಂದರೆ ಇನ್ಯಾವ ದೇವ್ರಿಗೂ ಕೈ ಮುಗಿಯೋಣ ಅಂತ ಅನ್ಸಲ್ಲ. ಸೊ ಅಷ್ಟು ಪ್ರಖರವಾದಂತಹ ಒಂದು ವಾಸ್ತವವಾದ ನಿತ್ಯ ಜೀವನದಲ್ಲಿ ನಾವು ಸರಿಯಾಗಿರಬೇಕು ಅಂತ. ಆದರೆ ಅದರ ಒಂದು ಪೂರೈಸುವಿಕೆಯಲ್ಲಿ ನಾವು ಒಳ್ಳೆಯತನವನ್ನು ನಾವು ಬಿಡಬಾರ್ದು, ಮಾರ್ಗದಿಂದ, ಸನ್ಮಾರ್ಗದಿಂದ ನಾವು ವಿಚಲಿತರಾಗಬಾರ್ದು ಅಂತ. ಸೊ ವಿಚಲಿತರಾಗುವಾಗ ಏನಾಗುತ್ತೆ, ನಮ್ಮಲ್ಲಿ ಇನ್ನೊಬ್ಬರನ್ನ ಕಂಡಾಗ ಹೊಟ್ಟೆ ಉರಿ ಬರ್ಬೋದು. ಸೊ ಈಗ ಈ ಹೊಟ್ಟೆ ಹಸಿವು ಇದೆಯಲ್ಲ, ಅದ್ರ ಬಗ್ಗೆ ಒಂದು ಕಡೆ ಚೆನ್ನಾಗಿ ಹೇಳ್ತಾರೆ. ಓಕೆ ಸರ್, ಅದ್ರ ಬಗ್ಗೆ ನಾವು ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ. ಹಲೋ. ಹಾಂ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಶೋಭಾ ಅಂತ. ಹಾಂ ಮೇಡಮ್. ನಾವು ಸರ್ಗೂರ್ ಅವರೇ ಸರ್. ಅದೇ ನಿಮ್ದು ಪ್ರೋಗ್ರಾಮ್ ಕೇಳ್ತಾ ಇದೀವಿ ಸರ್. ಕಗ್ಗ ಬಗ್ಗೆ ನಾವು ಬುಕ್ಕಲ್ಲೆಲ್ಲ ಓದ್ತಿದ್ವಿ. ಆದ್ರೆ ಇವಾಗ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್, ನಾವು ಕೇಳ್ತಾ ಇದೀವಿ. ಸಂತೋಷ. ನೀವು ಕಗ್ಗ ಯಾವಾಗ ಓದಿದ್ರಿ? ಅದು ಮೊದ್ಲು ಒಂದ್ಸಲ ಯಾವಾಗ್ಲೂ ಓದಿದ್ವಿ ಸರ್. ಅದು ಇವಾಗ ಮತ್ತೆ ರಿಪೀಟ್ ಆಗ್ತಾ ಇರೋದ್ರಿಂದ ಒಳ್ಳೇದಾಗ್ತಾ ಇದೆ ನಂಗೆ. ಓಕೆ ಓಕೆ. ಅದೇ ಸರ್.
ಸೊ ಅದು ಕಗ್ಗದ ಪದ್ಯಗಳನ್ನು ನೀವು ಓದುವ ಪ್ರಯತ್ನನೂ ಮಾಡ್ತಾ ಇದ್ದೀರಾ ಪುಸ್ತಕ ಇಟ್ಕೊಂಡು? ನಾವು ಸರ್ ಮೊದ್ಲು ಮಾಡ್ತಿದ್ವಿ, ಇವಾಗ ನಾವು ಲೈಫ್ ಆಗಿರೋದ್ರಿಂದ ಸ್ವಲ್ಪ ಅದ್ರ ಬಗ್ಗೆ ಇದೆ, ತಿಳುವಳಿಕೆ ಇದೆ. ಬಹಳ ಸಂತೋಷ. ಇವಾಗ ಮತ್ತೆ ಮಾಡ್ತಿರೋದ್ರಿಂದ ಖುಷಿ ಆಗ್ತಾ ಇದೆ. ವೆರಿ ಗುಡ್, ಸಂತೋಷ. ಆಯಿತು, ನೀವು ಕೂಡ ಅದನ್ನು ಅಧ್ಯಯನ ಮಾಡ್ತಾ ಇದ್ದು ಅದನ್ನು ಅನ್ವಯ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಹ್ಞೂ ಸರ್, ಮಾಡ್ತೀವಿ. ಮಕ್ಕಳಿಗೂ ಹೇಳ್ಕೊಡಿ ಅದನ್ನು. ಮನೆಯಲ್ಲಿ ಮಕ್ಕಳು ಕೂಡ ಅದನ್ನು ಹೇಳ್ತಾ ಬಂದರೆ ಬಹುಶಃ ಮುಂದೆ ಅವರು ದೊಡ್ಡವರಾದಾಗ ಅದು ಅವ್ರಿಗೆ ಮಾರ್ಗದರ್ಶಕವಾಗತ್ತೆ. ಓಕೆ, ಧನ್ಯವಾದಗಳು ಶೋಭಾ ಕರೆ ಮಾಡಿದ್ದಕ್ಕೆ. ಸೊ ಹಾಗೆ ಈ ನಮ್ಗೆ ಸಾಧಾರಣವಾಗಿ ಬರುವಂಥದ್ದು ಈ ಕೋಪ ಯಾಕೆ ಬರುತ್ತೆ, ಇನ್ನೊಬ್ಬರನ್ನ ಕಂಡ್ರೆ ಹೊಟ್ಟೆ ಉರಿ, ಇದೆಲ್ಲ. ಸೊ ಆದರೆ ಇನ್ನೊಂದು ಕಡೆ ಹೇಳ್ತಾರೆ, ಹೊಟ್ಟೆಯೊಂದರ ರಗಳೆ ಸಾಲದೆಂತೇನೋ ವಿಧಿ, ಹೊಟ್ಟೆ ಕಿಚ್ಚಿನ ಬೆಂಕಿ ನೆಟ್ಟಿಹನು ನರನೋಳ್ಳಂತ. ವಿಧಿ ಬರೀ ಹೊಟ್ಟೆಯ ಹಸಿವು ಅನ್ನೋದು ಮಾತ್ರ ಅಲ್ಲದೆ ಹೊಟ್ಟೆ ಕಿಚ್ಚು ಅನ್ನೋಂಥದ್ದನ್ನು ಕೂಡ ಮನುಷ್ಯನಲ್ಲಿ ತುಂಬಿಸ್ಬಿಟ್ಟಿದ್ದಾನೆ ಅಂತ. ಸೊ ಹಾಗೆ ಆ ಹೊಟ್ಟೆ ಕಿಚ್ಚನ್ನು ನಾವು ದಾಟಬೇಕಾದ್ರೆ ಹೇಗೆ, ಏನು ಮಾಡಿದರೆ ಅದನ್ನು ನಾವು ಇದು ಮಾಡ್ಕೊಳ್ಬಹುದು, ಸೊ ಅದರಿಂದ ಆಗುವಂಥ ದುಷ್ಪರಿಣಾಮಗಳೇನು, ಇದನ್ನೆಲ್ಲ ಕೆಲವು ಸುಂದರವಾದಂಥ ಉದಾಹರಣೆಗಳನ್ನು ಕೊಡ್ತಾ DVG ಅವರು ವರ್ಣನೆಯನ್ನು ಮಾಡ್ತಾರೆ. ಸೊ ಹಾಗೆ ನಕಾರಾತ್ಮಕವಾದಂಥವು ಇವೆಲ್ಲ ಇವೆ, ಆದರೆ ಅದನ್ನು ದಾಟಿ ಸಕಾರಾತ್ಮಕವಾದಂಥದ್ದನ್ನು ತೋರಿಸುವಂಥದ್ದು ಇದರಲ್ಲಿ ಬಹಳ ಮುಖ್ಯ. ಮತ್ತು ಹಿಂದೆ ಆದಂತಹ ಅನೇಕ ಉದಾಹರಣೆಗಳನ್ನು ಕೊಡ್ತಾ ಹೇಗೆ ನಾವು ಜೀವನದಲ್ಲಿ ಎಡುತ್ತೀವಿ ಅನ್ನೋದನ್ನ ತೋರಿಸ್ತಾರೆ. ಈಗ ಅನೇಕ ಯುದ್ಧಗಳು ನಡೆದವು, ಆ ಯುದ್ಧಗಳಿಗೆ ಈ ತರದ ಯಾವುದೋ ಒಂದು ಕಾಮನೆಗಳೇ ಕಾರಣ. ನಾನೇ ದೊಡ್ಡವನಾಗಬೇಕು ಅನ್ನೋಂಥ ಒಂದು ಅಹಂಕಾರ ಇರಬಹುದು, ಅಥವಾ ಇನ್ನೊಬ್ಬರನ್ನು ತುಳಿಬೇಕು ಅನ್ನೋಂಥ ದೌರ್ಜನ್ಯದ ಪ್ರವೃತ್ತಿ ಇರ್ಬೋದು. ಸೊ ಹೀಗೆ ಪ್ರಪಂಚದ ಬೇರೆ ಬೇರೆ ದೇಶಗಳ ಇತಿಹಾಸವನ್ನು ಅವರು ಅದರಲ್ಲಿ ಅಡಕ ಮಾಡ್ತಾರೆ. ಸೊ ಈಗ ಕ್ಲಿಯೋಪಾಟ್ರಾದ ಒಂದು ಉದಾಹರಣೆಯನ್ನು ಕೊಡ್ತಾ, ಕ್ಲಿಯೋಪಾಟ್ರಾ ಅಷ್ಟೆಲ್ಲ ಸುಂದರವಾಗಿದ್ಲು, ಬಹಳ ಅದು ವಿಶ್ವಸುಂದರಿ ಕ್ಲಿಯೋಪಾಟ್ರಾ. ಸೊ ಅವಳನ್ನ ಮದುವೆ ಆಗಬೇಕು ಅನ್ನೋದಕ್ಕೋಸ್ಕರ ಆ ರಾಜ್ಯದ ಮೇಲೆ ಒಬ್ಬ ದಂಡೆತ್ತಿ ಹೋಗಿ ಹೇಗೆ ಇಡೀ ಜನಾಂಗಕ್ಕೆ ತೊಂದರೆ ಆಯಿತು. ಸೊ ಈ ರೀತಿ ಅನೇಕ ಅಂಶಗಳನ್ನ ಎತ್ತಿ ತೋರಿಸ್ತಾ ನಮ್ಮಲ್ಲೂ ಕೂಡ ಆ ಥರದ ನ್ಯೂನತೆಗಳು, ಆ ಥರದ ಕಾಮನೆಗಳು ನಮ್ಮಲ್ಲೂ ಬರಬಹುದು. ನಾವು ಆ ರೀತಿ ಎಡುವಂಥ ಸಂದರ್ಭಗಳು ಬರುತ್ತೆ, ಅದಕ್ಕೆ ಜಾಗೃತರಾಗಿ ಇರಬೇಕು ಅನ್ನೋದನ್ನ ಸುಂದರವಾದಂಥ ಕಗ್ಗದ ಪದ್ಯಗಳ ಮೂಲಕ ಅವರು ತೋರಿಸ್ಕೊಡ್ತಾರೆ. ಓಕೆ ಸರ್, ಇದರ ಜೊತೆಗೆ ಈಗ ಒಂದು ಯಶಸ್ಸು ಇರ್ಬೋದು, ಒಂದು ವೈಫಲ್ಯ ಇರ್ಬೋದು, ಇವೆರಡನ್ನು ಕೂಡ ಸಮಾನವಾಗಿ ಒಂದು ಸ್ವೀಕರಿಸ್ತಕ್ಕಂಥ ಕುರಿತು ಕಗ್ಗ ಏನು ಹೇಳಕ್ಕೆ ಬಯಸುತ್ತೆ? ಸೊ ಇದು ಬಹಳ ಮುಖ್ಯವಾದಂಥದ್ದು. ನಮ್ಮಲ್ಲಿ ಭಗವದ್ಗೀತೆ ನಾವು ಹೆಚ್ಚಾಗಿ ಕೇಳೋದು ಮಾಡೋದು ಏನು ನಾವು ಅದ್ರ ಕಡೆ ಗಮನನೇ ಕೊಡಲ್ಲ. ಆದರೆ ನಿಜವಾಗ್ಲೂ ಭಗವದ್ಗೀತೆ ಮತ್ತು ಮಂಕುತಿಮ್ಮನ ಕಗ್ಗದ ರೀತಿಯ ಒಂದು ಗ್ರಂಥಗಳನ್ನು ಓದ್ತಾ ಅದರ ವಿಚಾರವನ್ನು ನಾವು ತಿಳ್ಕೊಂಡ್ರೆ ಈ ರೀತಿಯ ಸಂದಿಗ್ಧತೆ, ಸೋಲು ಗೆಲುವು, ಲಾಭ ನಷ್ಟ, ಇವುಗಳನ್ನೆಲ್ಲ ನಾವು ಹೇಗೆ ಸಮಾನವಾಗಿ ಸ್ವೀಕರಿಸಬೇಕು ಅನ್ನುವಂಥ ಒಂದು ಮನೋದಾರ್ಢ್ಯ ನಮ್ಮಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನೆಲ್ಲ ಅಳವಡಿಸ್ಕೊಂಡು ನಮಗೆ ವಿಚಾರಗಳನ್ನು ತಿಳಿಸೋವಂಥ ಒಂದು ಇದಕ್ಕೇನೆ ಕಗ್ಗವನ್ನು ಕನ್ನಡದ ಭಗವದ್ಗೀತೆ ಅಂತ ಕೂಡ ಹೇಳೋವಂಥದ್ದು. ಸೊ ನಾವು ಈ ಸೋಲು ಗೆಲುವುಗಳನ್ನು ಯಾವ ಮಟ್ಟದಲ್ಲಿ ಸ್ವೀಕರಿಸಿ ಯಾವ ಮಟ್ಟದಲ್ಲಿ ಇಟ್ಕೊಳ್ಬೇಕೋ ಅಲ್ಲೇ ಇಟ್ಕೋಬೇಕು. ಅದನ್ನು ಬಿಟ್ಟು ಅದೇ ಅತ್ಯಂತ ಮುಖ್ಯವಾದಂಥದ್ದು, ಅದೇ ಜೀವನದ ಕೊನೆ ಅನ್ನೋ ರೀತಿನಲ್ಲಿ ನಾವು ಅದನ್ನು ಭಾವಿಸ್ಬಿಟ್ರೆ ಆಗ ಅದರ ಮುಂದಿರುವಂಥದ್ದು ಏನು ಅನ್ನೋದನ್ನು ನಾವು ಸಂಪೂರ್ಣವಾಗಿ ಗೌಣ ಮಾಡ್ದಂಗೆ ಆಗುತ್ತೆ. ಸೊ ಹಾಗೆ ಜೀವನದಲ್ಲಿ ಯಾವ ಹಂತವೂ ಕೂಡ ಇಟ್ಸ್ ನಾಟ್ ದ ಎಂಡ್, ಇಟ್ಸ್ ನಾಟ್ ದ ಡೆಡ್ ಎಂಡ್, ದೇರ್ ಇಸ್ ಆಲ್ವೇಸ್ ಎ ನ್ಯೂ ಬಿಗಿನಿಂಗ್. ಅದು ಸದಾಕಾಲ ಅದು ಇನ್ನೊಂದು ನಾಳೆಗೆ ಅದು ನಾಂದಿ ಆಗತ್ತೆ ಹೊರತು ಇವತ್ತಾಗಿರೋಂಥ ಸೋಲನ್ನು ನಾವು ಯಾವತ್ತೂ ಅದೇ ಕಡೆ ಅಂತ ಅನ್ಕೊಳ್ಬಾರ್ದು ಅನ್ನೋಂಥದ್ದನ್ನು ಅನೇಕ ಸುಂದರ ರೀತಿಯಲ್ಲಿ ಕಗ್ಗದಲ್ಲೂ ಕೂಡ ಹೇಳಲಾಗಿದೆ. ಅದು ಈಗ ಕೂಡ ನಾವು ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಮಾನವತೆ
ನಶ್ವರ, ಮಾನವ ನಶ್ವರ, ಆದರೆ ಮಾನವತೆ ಶಾಶ್ವತ ಅಂತ. ಸೊ ನಾವು ಯಾವಾಗಲೂ ಅಷ್ಟೇ ಇವತ್ತಿನ ಅಥವಾ ಈ ವರ್ಷದ ಅಥವಾ ಈ ದಶಕದ ಈ ಪರೀಕ್ಷೆಯ ಈ ಬೆಳೆಯ ಫಲವನ್ನು ಮಾತ್ರ ನಾವು ನೋಡ್ತಾ ಸೀಮಿತಗೊಳಿಸ್ಕೊಳ್ತಾ ಹೋದರೆ ಆಗ ನಷ್ಟವಾದಾಗ ಮುಳುಗೋಗೋಣ ಅನ್ಸುತ್ತೆ, ಲಾಭ ಜಾಸ್ತಿ ಬಂದಾಗ ನಾನು ಆಕಾಶಕ್ಕೆ ಏರ್ಬಿಟ್ಟೆ ಅಂತ ಅನ್ಸುತ್ತೆ. ಇವೆರಡೂ ಕೂಡ ಎಲ್ಲೋ ಒಂದು ಕಡೆ ಒಂದು ಈಕ್ವಲೈಸರ್, ಒಂದು ಸಮಾನಗೊಳಿಸುವಂಥ ಒಂದು ಶಕ್ತಿ ಇದೆ, ಅದನ್ನು ನಾವು ಗುರುತಿಸ್ಕೊಳ್ಬೇಕು ಅಂತ. ಸೊ ಹಾಗೆ ನಾವು ಪ್ರಾರಂಭ ಮಾಡುವಾಗಲೇ ಕೆಲಸದಲ್ಲಿ ಈ ಥರದ ವರಗಳನ್ನು ಬೇಡ್ಕೊಳ್ಬೇಕು ಅಂತ ಡಿ ವಿ ಜಿಯವರು ಹೇಳ್ತಾರೆ. ಒಂದು ಕಗ್ಗದ ಇದು ಉದಾಹರಣೆ ಕೊಡೋದಾದರೆ, ನಾವು 4 ರೀತಿಯ ವರಗಳನ್ನು ನಾವು ಬೇಡ್ಕೊಳ್ಬೇಕಂತೆ. ಜೀವನದಲ್ಲಿ ಸಂತೋಷದ ಕ್ಷಣಗಳನ್ನು ನಾವು ಹೆಚ್ಚಾಗಿ ಕಾಣಬೇಕು ಅಂತಂದರೆ 4 ವರಗಳು. ನಾವು ದೇವಸ್ಥಾನಕ್ಕೆ ಹೋದಾಗ ಸಾಧಾರಣ ನಾವು ಅದು ಕೊಡು ಇದು ಕೊಡು ಅಂತ ಕೇಳ್ತೀವಿ, ಅಷ್ಟು ಕೊಡು ಇಷ್ಟು ಕೊಡು ಅಂತ ಕೇಳ್ತೀವಿ. ಆದರೆ 4 ಮುಖ್ಯವಾದಂಥ ಒಳ್ಳೆಯ ವರಗಳು ಯಾವುದಪ್ಪ ಅಂತಂದರೆ, ಪರಿಮಿತಿಯ ನರಿತಾಶೆ. ನಮ್ಗೆ ಆಸೆ ಇರಬೇಕು, ಆದರೆ ನಮಗೆ ಎಷ್ಟು ಯೋಗ್ಯತೆ ಇದೆಯೋ, ಎಷ್ಟನ್ನ ನಾವು ಅಗಿದು ಜೀರ್ಣಿಸಿಕೊಳ್ಳಬಲ್ವೋ ಅಷ್ಟನ್ನ ಬಾಯಿಗೆ ಹಾಕ್ಕೋಬೇಕು. ಸೊ ಹಾಗೆ ಪರಿಮಿತಿಯ ನರಿತಾಶೆ, ಪರವಶತೆ ಎಳಿದ ಸುಖ. ನಮಗೆ ಸುಖ ಕೊಡಬೇಕು ಅಂತಂದ್ರೂ ಕೂಡ ಅದು ಪರರ ವಶವಾಗಬಾರದು, ಮತ್ತೆ ನಮ್ಮನ್ನು ಪರವಶತೆಗೆ ತಗೊಂಡು ಹೋಗಬಾರ್ದು. ಸುಖದಲ್ಲಿದ್ದಾಗ ಆ ಎಚ್ಚರಿಕೆ ನಮ್ಮಲ್ಲಿರಬೇಕು. ಆಂತರಿಕವಾಗಿ ನಮಗೆ ಸಂತೋಷದ ಸಂದರ್ಭಗಳನ್ನು ನಾವಾಗಿ ಸೃಷ್ಟಿ ಮಾಡ್ಕೊಳ್ಬೇಕು ಅಂತ. ಸೊ ಇದು ಸಕಾರಾತ್ಮಕವಾಗಿ ನಾವು ನೋಡಿಕೊಂಡಾಗ ಇನ್ನೊಬ್ಬರಿಂದ ನನ್ನ ಮೇಲಾದಂಥ ಪರಿಣಾಮವನ್ನು ನಾನು ನಿಯಂತ್ರಣಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆಗ ಯಾರೋ ಏನೋ ಹೇಳಿದ್ರಿಂದ ನನಗಾದಂಥ ಬೇಸರ ಇರ್ಬೋದು, ಅಥವಾ ಇನ್ಯಾರೋ ನನಗಿಂತ ಹೆಚ್ಚು ಮಾಡಿಬಿಟ್ರು ಅನ್ನೋಂಥ ನನ್ನ ಸೋಲಿನ ಭಾವನೆ ಇರಬಹುದು. ಅದನ್ನು ನನ್ನ ಮಟ್ಟಕ್ಕೆ ನಾನು ಗುರ್ತಿಸ್ಕೊಳ್ತೀನಿ ಹೊರತು ಇನ್ನೊಬ್ಬರ ಜೊತೆ ಹೋಲಿಸ್ಕೊಂಡು ಅದರಿಂದ ನನಗೆ ಹಿಂಗಾಗೋಯ್ತು ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಸೊ ಹಾಗೆ ಅದರ ಜೊತೆಗೆ ಪರಮಾರ್ಥವನ್ನು ಬಿಡದೇ ಇರುವಂತಹ ಒಂದು ನಮ್ಮ ಜೀವನದ ಸತ್ಯ ಮಾರ್ಗ. ಮತ್ತು ನಾನು ಯಾವುದೇ ಲೋಕೋದ್ಯೋಗ ಯುಕ್ತಿಯನ್ನು ಮಾಡಿದರೂ ಕೂಡ, ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ 4 ಜನಕ್ಕೆ ಉಪಯೋಗ ಆಗೋ ರೀತಿನಲ್ಲಿ ಮಾಡಬೇಕು ಅನ್ನೋಂಥ ಭಾವನೆ. ಸೊ ಈ ಭಾವನೆಗಳನ್ನು ನಾವು ನಮ್ಮಲ್ಲಿ ತಂದುಕೊಂಡ್ರೆ ಆಗ ಈ ಸೋಲು ಗೆಲುವುಗಳನ್ನು, ಏರುಪೇರುಗಳನ್ನು ನಾವು ಒಂದು ರೀತಿಯ ಆಂತರಿಕ ಸ್ಥಿರತೆಯಿಂದ ಅದನ್ನು ಎದುರಿಸೋದಕ್ಕೆ ಸಾಧ್ಯ ಆಗತ್ತೆ. ಸೊ ಹೀಗೆ ಮುಂದೆ ನಾವು ಕಗ್ಗದ ಇತರ ವಿಚಾರಗಳನ್ನು, ಇತರ ಇದನ್ನು ಓದುವಾಗ ಕೂಡ ಅನೇಕ ಅಂಶಗಳು ಹೊರಬರುತ್ತವೆ ಅಂತ ಅನ್ಸುತ್ತೆ. ಸರ್, ಈಗ ತಾವು ಮಾತನಾಡ್ತಾ ಇರಬೇಕಾದಾಗ ಅದ್ರ ಜೊತೆಗೆ ಈಗ ಪ್ರಸ್ತುತ ಈ ಒಂದು ಒತ್ತಡದ ಜೀವನದಲ್ಲಿ ಈ ಒಂದು ಸಂತೋಷದಿಂದ ಬದುಕನ್ನು ನಾವು ಕಗ್ಗದ ಯಾವ ಮುಕ್ತಕದ ಒಂದು ಮಾರ್ಗದರ್ಶನ ನೀಡುತ್ತೆ ಸರ್? ಸೊ ಹಾಗೆ ಅದು ಅನೇಕ ಸುಂದರವಾದಂಥ ಮುಕ್ತಕಗಳು ನಮಗೆ ಇದಿರುತ್ತೆ. ನಮಗೆ ಉದಾಹರಣೆಗಳು ಅನೇಕ ಸಿಗ್ತವೆ. ಆದರೆ ನಾನು ಒಂದು ಈ ವಿಷಯ ಇದರಲ್ಲಿ ಹೇಳಬೇಕಾಗಿದ್ದು, ಈಗ ನಾವು ಯಾವ ರೀತಿಯಲ್ಲಿ ಅದು ಬೇಕು ಇದು ಬೇಕು ಅಷ್ಟು ಬೇಕು ಇಷ್ಟು ಬೇಕು ಅಂತ ಯಾವುದ್ರದ್ದಾದ್ರೂ ಹಿಂದೆ ನಾವು ಓಡ್ತಾ ಇರ್ತೀವಲ್ವ. ಸೊ ಅಂಥದ್ರ ಬಗ್ಗೆ ಸುಂದರವಾದಂಥ ಇದಿದೆ. ಸೊ ಅದು ಬೇಕು ಇದು ಬೇಕು, ಬೇಕಿನಾಗಿದ್ದು ಇನ್ನೊಂದು. ಸೊ ಒಂದು ಬಂದಮೇಲೆ ಅದು ಸಾಕಾ ಅಂತಂದರೆ ಇಲ್ಲ, ಅದೇ ಥರದ್ದು ಇನ್ನೊಂದು ಬೇಕು ಅನಿಸುತ್ತೆ. ಅದು ಸಿಕ್ಕಿದ ಮೇಲೆ ಬೇಕು ನನಗೆ ಇನ್ನೊಂದು ಬೇಕು ಅಂತ ಅನಿಸುತ್ತೆ. ಸೊ ಹಾಗೆ ಆ ಬೇಕುಗಳನ್ನು ನಮ್ಮಲ್ಲಿ ಇದು ಮಾಡಿದ್ದಾನೆ. ಸೊ ಏನಂದು ಸೃಷ್ಟಿಸಿದನೋ ಈ ಬೇಕುಗಳ ಒಂದು ಶಾಪವನ್ನು ಅಂಥೇಳಿ ಒಂದು ಕಡೆ ಕಗ್ಗದಲ್ಲಿ ಹೇಳ್ತಾರೆ. ಸೊ ಆ ಬೇಕುಗಳನ್ನು ನಾವು ಅಟ್ಟಿಸ್ಕೊಂಡು ಹೋಗ್ತಾ ಅದು ಹೆಂಗೆ ಅಂತಂದರೆ, ಒಂದು ಜಿಂಕೆ, ಆ ಜಿಂಕೆ ಅಲ್ಲೆಲ್ಲೋ ಒಂದು ಕಡೆ ಹಸಿರಿದೆ ಅಂತ ಕಾಣಿಸ್ತು, ಇಲ್ಲಿಂದ ನೋಡಿದಾಗ ಆ ಹಸಿರು ಅಲ್ಲಿದೆ ಅಂತ ಕಾಣಿಸ್ತು, ಅಲ್ಲಿಗೆ ಓಡೋಯ್ತದು. ಅಲ್ಲಿಗೆ ಓಡುವಾಗ ಅಲ್ಲಿ ಹುಲ್ಲು ಮೇಯೋದಕ್ಕೆ ಶುರು ಮಾಡಿದಾಗ ಕತ್ತೆತ್ತು ನೋಡುತ್ತೆ, ಇನ್ನೊಂದು ಕಡೆ ಹಸಿರು ಚೆನ್ನಾಗಿದೆಯೇನೋ ಅಂತ ಅನ್ಸುತ್ತೆ. ಸೊ ಅದು ಅಲ್ಲಿಗೆ ಓಡೋಗುತ್ತೆ. ಸೊ ತಿರ್ಗಾ ಅಲ್ಲಿ ಇನ್ನೊಂದು ಕಡೆಗೆ ಓಡೋಗುತ್ತೆ. ಸೊ ಹಾಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹಾಗೆ ಹಸಿರನ್ನ ಹುಡುಕ್ತಾ ಸುಮ್ಮನೆ ಓಡಾಡ್ತಾ ಇರೋಂತಹ ಒಂದು ಜಿಂಕೆಯೋ ಹುಲ್ಲೆಯೋ ಆ ರೀತಿಯಲ್ಲಿ ಮನುಷ್ಯ ಓಡಾಡ್ತಾ ಇರ್ತಾನೆ.
ಅದು ಬಹಳ ಒಂದು ಮುಖ್ಯವಾದಂಥ ಸಂದೇಶ. ಆ ರೀತಿ ಮಾಡದೆ ಇರುವ ವರ್ತಮಾನವನ್ನು ನಾವು ಚೆನ್ನಾಗಿ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋಂಥದ್ದರ ಕಡೆ ನಾವು ಯೋಚನೆ ಮಾಡಬೇಕು ಅಂತ. ಓಕೆ ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ಕಾರ, ನಾನು ರಾಜು ಅಂತ 8ನೇ ವಾರ್ಡ್ ಸರ್ಗೂರಿಂದ ಮಾತಾಡ್ತಾ ಇದ್ದೀನಿ. ಹಾಂ, ರಾಜು ಅವರೇ ಹೇಳಿ. ನಮ್ಮ ಜೊತೆ ಡಾಕ್ಟರ್ ಸೀತಾರಾಮ್ ಸರ್ ಇವತ್ತು ಕಗ್ಗದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹೇಳಿ ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ ರಾಜು ಅವರೇ. 100ನೇ ಸಂಚಿಕೆಗೆ ಶುಭಾಶಯಗಳು ಸರ್. ತುಂಬಾ ಖುಷಿ ಆಯ್ತು. ಈಗಿನ ಪ್ರಸ್ತುತ ದಿನಮಾನಗಳಲ್ಲಿ ಕಗ್ಗ ತುಂಬಾ ಅವಶ್ಯಕತೆ, ಅದನ್ನ ತಾವು ಮಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಯ್ತು. ನಾನು GS ನಟೇಶ್ ಅವ್ರದ್ದು, ಕರ್ನಾಟಕ ಅವ್ರದ್ದು ಅದೆಲ್ಲ ಕೇಳಿದ್ದೆ. ಅವರೆಲ್ಲ ಅದ್ಭುತವಾದಂತ ಮಾತುಗಾರರು, ಅದ್ಭುತವಾದ ವಿದ್ವಾಂಸರು. ಹೌದು ಸರ್, ಅವರು ಯಾಕೆ ನಿಮ್ದು ಒಂದು ವಿಶೇಷವಾದಂತ ಇದು ಚೆನ್ನಾಗಿದೆ ಸರ್, ಖುಷಿ ಆಯ್ತು, ಫೋನ್ ಮಾಡೋಣ ಅನ್ಸ್ತು. ಅದ್ರ ಜೊತೆಗೆ ಮುದ್ದುರಾಮನ ಶಿವಪ್ಪ ಅವ್ರದ್ದು ಅದನ್ನು ದಯವಿಟ್ಟು ನಿಮ್ಮ ಇದರಲ್ಲಿ ಮಾಡ್ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಹೌದು, ಮಾಡೋಣ. ತುಂಬಾ ಶಿವಪ್ಪ ಅವ್ರದ್ದು ತುಂಬಾ ಚೆನ್ನಾಗಿರುತ್ತೆ, ನಿಮ್ದೇ ಆದ ಶೈಲಿಯಲ್ಲಿ ಕೇಳಕ್ಕೆ ಒಂಥರ ಚೆನ್ನಾಗಿರುತ್ತೆ ಸರ್. ಶುಭಾಶಯ ತಿಳಿಸೋದಕ್ಕೆ, ಅಭಿನಂದನೆ ತಿಳಿಸೋದಕ್ಕೆ ಫೋನ್ ಮಾಡಿದೆ ಸರ್. ಸಂತೋಷಪ್ಪ, ಧನ್ಯವಾದಗಳು ರಾಜು ಅವರೇ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಸರಿಗೆ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈ ಒತ್ತಡದ ಜೀವನದಲ್ಲೂ ಕೂಡ ನಾವು ಸಂತೋಷದಿಂದ ಬದುಕೋದನ್ನು ಹೇಗೆ ನಾವು ಕಗ್ಗದ ಮುಕ್ತಕ ಮಾರ್ಗದರ್ಶನಗಳ ನೀಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಾವು ಮಾತನಾಡ್ತಾ ಇದ್ರಿ. ಹೌದು. ಸೊ ಇದು ನಮಗೆ ಯಾವ ರೀತಿಯಲ್ಲಿ ನಾವು ಎಡುತ್ತೀವಿ ಅನ್ನೋದನ್ನು ಒಂದು ಹಂತಗಳಾಗಿ ಕೆಲವು ಮುಕ್ತಕಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಒಂದು ಕಡೆ ಹೇಳ್ತಾರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವದು ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದಾತ್ಮವನ್ನೇ ಮಂಕುತಿಮ್ಮ ಅಂತ. ಸೊ ನಮಗೆ ಇದನ್ನ DVG ಅವರು ಮನಃಶಾಸ್ತ್ರಜ್ಞರೇನಲ್ಲ, ಮೇಧಾವಿಗಳು, ಆದರೆ ಅವರು ಮನಃಶಾಸ್ತ್ರವನ್ನು ಅಧ್ಯಯನ ಮಾಡಿದಂಥವ್ರೇನಲ್ಲ. ಆದರೆ ಇವತ್ತಿನ ಮನಃಶಾಸ್ತ್ರದ ಸೈಕಾಲಜಿಯನ್ನು ನಾವು ನೋಡಿದಾಗ ಅದರಲ್ಲಿ ಅಡಕವಾಗಿರುವಂಥ ಅನೇಕ ಅಂಶಗಳು ಇಲ್ಲಿ ಈ 4 ಸಾಲುಗಳಲ್ಲಿ ಅಡಕವಾಗಿದೆ. ಅದರಲ್ಲಿರುವಂಥವು ಅನೇಕ. ಸೊ ನಮಗೇನು ಮೊದಲು ಅನ್ನದಾತುರ, ನಮಗೆ ತಿಂಡಿ ಬೇಕು, ಊಟ ಬೇಕು, ಸೊ ಹೊಟ್ಟೆಗೆ ಬೇಕು ಫಸ್ಟ್. ಸೊ ಆ ಹೊಟ್ಟೆಗೆ ಫಸ್ಟು ಆಯಿತು ಅಂತಂದರೆ ನೆಕ್ಸ್ಟು ಚಿನ್ನದಾತುರ ಅಂತೆ, ನಾನು ಆಸ್ತಿ ಮಾಡ್ಕೋಬೇಕು. ಹೊಟ್ಟೆ ಖಾಲಿ ಇರೋವರೆಗೂ ಚಿನ್ನ ನನಗೆ ಬೇಕು ಅಂತ ಅನಿಸಿರ್ಲಿಲ್ಲ. ಇದು ಹೊಟ್ಟೆ ಒಂದ್ಸತಿ ತುಂಬಿತು ಅಂದ ತಕ್ಷಣ ಅದು ಬೇಕು ಇದು ಬೇಕು ಅಂತ. ಸೊ ಚಿನ್ನದಾತುರ ತೀಕ್ಷ್ಣ, ಹೊಟ್ಟೆಗೆ ಒಂದು ಲಿಮಿಟ್ ಇದೆ. ತಟ್ಟೆ ತುಂಬ ಅನ್ನ ತಿಂದ್ಮೇಲೆ ನನಗಿನ್ ಸಾಕಪ್ಪ ಅಂತ ತಟ್ಟೆ ಪಕ್ಕಕ್ಕೆ ತಳ್ತೀನಿ. ಚಿನ್ನದಾತುರಕ್ಕೆ ಆ ಥರ ಏನಿಲ್ಲ. ಒಂದು ಬ್ಯಾಂಕ್ ಅಕೌಂಟು, ಇನ್ನೊಂದು ಬ್ಯಾಂಕ್ ಅಕೌಂಟಿಗೆ ಇರೋದು, ಅಕೌಂಟಿಗೆ ಇಲ್ಲದೆ ಇರೋದು. ಸೊ ಅದನ್ನು ಹಾಗೆ ನಾನು ಹಳ್ಳಕ್ಕೆ ಬೀಳ್ತಾ ಹೋಗ್ತೀನಿ. ಚಿನ್ನದಾತುರ ಅದಕ್ಕಿಂತ ತೀಕ್ಷ್ಣ. ಇವೆಲ್ಲವನ್ನು ದಾಟಿದಂಥದ್ದು ನಮ್ಮ ಹೆಣ್ಣು ಗಂಡೊಲವು. ಸೊ ಇವತ್ತಿನ ಜೀವನದಲ್ಲೂ, ಇವತ್ತಿನ ಒಂದು ಸಮಾಜದಲ್ಲೂ ಕೂಡ ನಾವು ನೋಡಿದಾಗ ಈ ಒಂದು ಪ್ರಾಬ್ಲಮ್ ನಾವು ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಹೆಣ್ಣು ಗಂಡಿನ ಸಂಬಂಧ, ವೈವಾಹಿಕ ಜೀವನದಲ್ಲಿ ಬರುವಂಥ ವ್ಯತ್ಯಾಸಗಳು, ಸೊ ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ ಸರ್. ನಾಗರಾಜ್ ಅವರು ಹೇಳಿ ತಮ್ಮ ಪ್ರಶ್ನೆ ಏನಂತ. ನಮ್ಮ ಜೊತೆ ಡಾಕ್ಟರ್ ಸೀತಾರಾಮ್ ಸರ್ ಇವತ್ತು ಕಗ್ಗದ ಬಗ್ಗೆ ಮಾತನಾಡ್ತಿದ್ರೆ 100ನೇ ಸಂಚಿಕೆ ಕುರಿತು. ಹೇಳಿ ತಮ್ಮ ಪ್ರಶ್ನೆ ಏನಂತ. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ 100 ಸಂಚಿಕೆಗಳು ಬಹಳ ಚೆನ್ನಾಗಿ ಮೂಡ್ ಬಂದ ಸರ್. ಒಂದಲ್ಲ ಒಂದ್ ರೀತಿ ಹೊಸ ದಾರಿಗಳು ತೋರ್ಸ್ಕೊಟ್ಟಂಗಾಯ್ತು ಸರ್ ನಮ್ಗೆಲ್ಲ. ಥ್ಯಾಂಕ್ ಯು. ತಾವು ಕೇಳಿದ್ದು ಕೇಳಿಸ್ಕೊತಾ ಇದ್ದೀರಿ ಅಂತಂದ್ರೆ ತುಂಬಾ ಸಂತೋಷ. ಈಗಿನ ಜೀವನಕ್ಕೆ ಹೊಸ ಮೌಲ್ಯಗಳು ತಂದ್ಕೊಡ್ತಾವ ಸರ್. ಬಹಳ ಚೆನ್ನಾಗಿತ್ತು. ಮೌಲ್ಯಗಳ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಲ್ಲಕ್ಕೂ ಅನುಕೂಲವಾಯ್ತು ಅಂತ ನನ್ನ ಅಂದಾಜು ಸರ್. ಹೌದಪ್ಪ. ಓಕೆ, ಏನಾದ್ರು ಇದೆಯಾ ನಾಗರಾಜ್ ಅವರೇ ಮಾತನಾಡೋದು? ಹಿಂಗೆ ಮುಂದುವರಿಸ್ಕೊಡಿ ಸರ್, ಬೇರೆ ಬೇರೆ ಪ್ರೋಗ್ರಾಮ್ಗಳು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ನಾಗರಾಜ್ ಅವರೇ. ಆಯ್ತಪ್ಪ. ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸೊ ಆಗಲೇ ಮಾತಾಡ್ತಾ ಇದ್ವಿ. ಸೊ ಹಾಗೆ ಹೆಣ್ಣು ಗಂಡೊಲವು, ಸೊ ಅದು ನಮ್ಮನ್ನು ತಪ್ಪುದಾರಿಗೆ ಎಳೆಯೋದಕ್ಕೆ ಬಹಳ ಪ್ರಮುಖವಾದಂಥ ಒಂದು ಕಾರಣ. ಇದರಲ್ಲಿ ನೈತಿಕತೆಯ ಪ್ರಶ್ನೆ ಬರುತ್ತೆ, ನಮ್ಮ ವೈಯಕ್ತಿಕ ಸಂಬಂಧಗಳ ಪ್ರಶ್ನೆ ಬರುತ್ತೆ. ಸೊ ಸಮಾಜದ ಬುನಾದಿಯನ್ನೇ ಅಲ್ಲಾಡಿಸಬಹುದಾದಂಥ ವಿಚಾರ ಇದು. ಇದನ್ನ ನಾವು ಎಷ್ಟೋ ಸರ್ತಿ
ದುಡ್ಡಿದೆ ಇನ್ನೊಂದಿದೆ ಅಂತೆಲ್ಲ ಇರೋಂಥವರು ಕೂಡ ಅದನ್ನೆಲ್ಲ ಕಡೆಗಣಿಸಿ ಈ ರೀತಿಯ ನಡವಳಿಕೆಯಲ್ಲಿ ತೊಡಗೋದನ್ನು ನಾವು ನೋಡ್ತೀವಿ. ಆದರೆ ಡಿ ವಿ ಜಿಯವರು ಇನ್ನೊಂದು ಎಚ್ಚರಿಕೆಯ ಗಂಟೆ ಬಾರಿಸೋದೇನೆಂದರೆ, ಇವೆಲ್ಲದಕ್ಕಿಂತ ಮುಖ್ಯ, ಇವೆಲ್ಲದಕ್ಕಿಂತ ತೀಕ್ಷ್ಣತಮವಾದಂಥದ್ದು ಅಂತಂದರೆ ನಾನು ಅನ್ನೋಂಥ ಅಹಂಕಾರವನ್ನು ಮೆರೆಸೋವಂಥದ್ದು. ಇನ್ನೊಬ್ಬರಿಗಿಂತ ನಾನು ಜಾಸ್ತಿ, ಎಲ್ಲರ ಮೇಲೆ ನನ್ನ ಒಂದು ಆಧಿಪತ್ಯ ಬರಬೇಕು, ಆ ಥರದ ಒಂದು ಅಧಿಕಾರದ ದಾಹ ಏನಿದೆಯೋ ಅದು ಎಲ್ಲಕ್ಕಿಂತ ತೀಕ್ಷ್ಣತಮ. ಯಾಕೆಂದರೆ ಅದು ತಿನ್ನುವುದಾದ ಆತ್ಮವನ್ನೇ ಮಂಕುತಿಮ್ಮ, ನಿನ್ನ ತನವನ್ನು, ನಿನ್ನ ಒಳಗಿರುವಂಥ ಒಳ್ಳೆಯ ತನವನ್ನೇ ಅದು ತಿಂದುಬಿಡುತ್ತೆ. ಸೊ ಹಾಗಾಗಿ ಈ ಥರದ ವಿಚಾರಗಳಿಂದ ನಾವು ದೂರ ಇರಬೇಕು ಅಂತ. ಸೊ ಹೀಗೆ ಅನೇಕ ಇದನ್ನು ನಾವು ನೋಡ್ಬೋದು. ಮತ್ತು ವೈಯಕ್ತಿಕ ಮಟ್ಟದಲ್ಲಿ ಮಾತ್ರ ನೀನು ಚೆನ್ನಾಗಾಗಿ ನೀನು ದುಡ್ಡು ಗಿಡ್ಡು ಸಂಪಾದಿಸ್ಕೊಂಡು ನೆಮ್ಮದಿಯಾಗಿರು, ಅಥವಾ ಧಾರ್ಮಿಕತೆಗೆ ಒಲಿ ಆಧ್ಯಾತ್ಮಿಕತೆಗೆ ಮಾಡು, ಅಷ್ಟು ಮಾತ್ರವಲ್ಲದೆ ಡಿ ವಿ ಜಿ ಅವರು ಇದರಲ್ಲಿ ವಿಶೇಷವಾಗಿ ಹೇಳೋವಂಥದ್ದು ಏನಂದರೆ, ಅಲ್ಲಿಗೆ ನಿನ್ನ ಒಂದು ಇದು ನಿಲ್ಲಲ್ಲ, ನಿನ್ನ ಕರ್ತವ್ಯ, ನಿನ್ನ ಧರ್ಮ ಅದನ್ನು ದಾಟಿ ಹೋಗುತ್ತೆ ಅಂತ. ಒಂದು ಕಡೆ ಹೇಳ್ತಾರೆ, ಗೃಹದಿ ಮನೆಯಲ್ಲಿ, ರಾಷ್ಟ್ರದಿ ದೇಶಕ್ಕೋಸ್ಕರ, ಸಮಾಜದಿ ಅಕ್ಕಪಕ್ಕದವ್ರಿಗೋಸ್ಕರ, ಲೋಕ ಸಂಗತದಿ ನೀನು ಯಾರ ಜೊತೆ ವ್ಯವಹರಿಸ್ತೀಯೋ ಅವರೆಲ್ಲರ ಜೊತೆಯಲ್ಲಿ ಸರಿಯಾದ ರೀತಿಯಲ್ಲಿ ಸಹಕರಿಸುವಂಥದ್ದಿದೆಯಲ್ಲ ಅದು ಧರ್ಮ ಅಂತ. ಸಹಕರಿಪುದು ಅಲೆ ಧರ್ಮ ಮಂಕುತಿಮ್ಮ ಅಂತ. ಸೊ ಅದು ಆಗಬೇಕಾಗಿರೋದು ಸರ್ವಹಿತ ಸಂಸ್ಥಿತಿ, ಎಲ್ಲರಿಗೂ ಒಳ್ಳೆಯದಾಗುವ ನಿಟ್ಟಿನಲ್ಲಿ ವೈಯಕ್ತಿಕವಾಗಿ ಮನೆಯಲ್ಲಿ, ರಾಷ್ಟ್ರದಲ್ಲಿ, ಸಮಾಜದಲ್ಲಿ ನಮ್ಮ ಪಾತ್ರವನ್ನು ನಾವು ನೋಡ್ಕೊಳ್ಬೇಕು ಅನ್ನೋಂಥದ್ದು ಬಹಳ ಮುಖ್ಯ. ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ. ಹಾಂ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಿದ್ದೀರಾ? ನಾವು ಕೋಡಿಗೌಡ್ರು ಸರ್. ಕೂಡಿಗೌಡ್ರೆ, ಹಾಂ ಎಲ್ಲಿಂದ ಮಾತನಾಡ್ತಿರೋದು? ಹೇಳಿ ಕೂಡಿಗೌಡ್ರೆ, ಹೇಳಿ. ದೇವರಿದ್ದಾಗ ಅದೊಂದು ನಿಮ್ಮ ಸರ್ಗೋರೆ ಇದು. ಹಾಂ ಸರ್ ಇದ್ದಾರೆ, ಸೀತಾರಾಮ್ ಸರ್ ಮಾತನಾಡಿ ಸರ್. ನಮ್ಗೆ ಸಮಾಧಾನವೇ ಆಗಲ್ಲ. ಹಾಂ ಹಾಂ ಓಕೆ, ಕೇಳ್ತಾ ಇದ್ದೀರಾ ಪ್ರೋಗ್ರಾಮ್ನ? ಸೀತಾರಾಮ್ ಸರ್ ನಡೆಸ್ಕೊಡ್ತಕ್ಕಂಥ ಪ್ರೋಗ್ರಾಮ್ನ ಕೇಳ್ತಾ ಇಲ್ಲ. ಆಯ್ತಪ್ಪ, ಸಂತೋಷ. ಹಾಕಿದ್ರೆ ಪುನಃ ಮಧ್ಯಾಹ್ನ ಸಾಯಂಕಾಲ ಎಲ್ಲ 8:30 ಗಂಟೆಗೂ ಕೇಳ್ತೀವಿ. ಓಕೆ, ಆಯ್ತಪ್ಪ, ಸಂತೋಷ. ಓಕೆ ಓಕೆ, ಧನ್ಯವಾದಗಳು ಕೋಡಿಗೌಡ್ರೆ ಕರೆ ಮಾಡಿದ್ದಕ್ಕೆ. ಓಕೆ, ಹಾಂ ಹೇಳಿ ಕೋಡಿಗೌಡ್ರೆ, ಏನು ಮಾತಾಡೋದಿದೆಯಾ? ಓಕೆ, ಹಾಂ ಸರ್, ಈಗ ತಾವು ಸಾಕಷ್ಟು ವಿಷಯಗಳನ್ನು ಕೂಡ ತಾವು ಹೇಳ್ತಾ ಇದ್ರಿ. ಯಾಕಂದರೆ ಕಗ್ಗದ ಬಗ್ಗೆ ನಾವು ಎಷ್ಟೇ ಮಾತನಾಡ್ತಾ ಇದ್ರೂ ಕೂಡ ದಿನಪೂರ್ತಿ ನಾವು ಈ ಒಂದು ವಿಷಯದ ಬಗ್ಗೆ ನಾವು ಮಾತನಾಡ್ಬೋದು. ಅದೇ ರೀತಿ ತಾವು ಕೂಡ ಹೇಳ್ತಾ ಇದ್ರಿ ಪ್ರಸ್ತುತ ಜೀವನದಲ್ಲಿ ನಾವು ಹೇಗೆ ಯಾವ ಥರ ಅನ್ನೋದ್ರ ಬಗ್ಗೆ. ಸೊ ಇವತ್ತಿನ ಇದರಲ್ಲಿ ನಮಗೆ ಜೀವನಕ್ಕೆ ಒಂದು ಗುರಿ, ಸಮಾಜಕ್ಕೆ, ವೈಯಕ್ತಿಕ ಮಟ್ಟದಲ್ಲಿ, ರಾಷ್ಟ್ರಕ್ಕೆ ಒಂದು ಗುರಿ ಅನ್ನೋಂಥದ್ದು ಇರಬೇಕು, ಒಂದು ದಿಕ್ಕಿರಬೇಕು ಅಂತ ಇರುತ್ತೆ. ಹೌದು. ಇವತ್ತು ನಾವು ನೋಡಿದಾಗ ಸಮಸ್ಯೆಗಳು ಯಾಕಾಗ್ತಾ ಇವೆ ಅಂತಂದಾಗ ಬಹುಶಃ ನಾವು ಇಟ್ಕೊಂಡಿರೋ ಗುರಿ ಅಷ್ಟು ಸ್ಥಿರವಾಗಿಲ್ಲವೇನೋ ಅಂತ ಅನ್ಸುತ್ತೆ, ಸರಿಯಾದ ಸಮಂಜಸವಾದಲ್ಲವೇನೋ ಅಂತ ಅನ್ಸುತ್ತೆ. ಇಲ್ಲಿ ಒಂದು ಈಗ ನನಗೆ ಬಹಳ ಪ್ರಸ್ತುತ ಅಂತ ಅನ್ಸಿದಂಥ ಮುಕ್ತಕ ಹೀಗೆ ಹೇಳುತ್ತೆ, ಶಿರೀಯನಾಯುವ ಬಲವ ಜಯವ ಬೇಡಿರ್ದೊಡಂ, ಗಾಯತ್ರಿಯನೇ ಪರಮ ಮಂತ್ರವೆಂದರಾರ್ಯರ್, ಧೀಯಂ ಪ್ರಚೋದಿಸೆಂದನುದಿನವೂ ಬೇಡಿದರು ಶ್ರೇಯಸ್ಸು ಧೀ ಮಹಿಮೆ ಮಂಕುತಿಮ್ಮ ಅಂತ. ಸೊ ನಮಗೆ ಜೀವನದಲ್ಲಿ ಏನು ಬೇಕು, ಯಾವುದಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ. ಶ್ರೀಹಿ ಅಂತಂದರೆ ಐಶ್ವರ್ಯ, ದುಡ್ಡು, ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಕಾರ್ ಇರಬೇಕು, ಮತ್ತೊಂದಿರಬೇಕು ಅಂತ. ಆಯಸ್ಸು, ಶ್ರೀಯನ್ನ, ಆಯುಸ್ಸನ್ನು, ನಾನು ದೀರ್ಘಕಾಲ ಬದುಕಬೇಕು, ಚೆನ್ನಾಗಿ ಬದುಕಬೇಕು. ಆಯುವ ಬಲವ, ಶಕ್ತಿಯುತವಾಗಿರಬೇಕು. ಶಕ್ತಿ ಅನ್ನೋದು ಬರೀ ದೈಹಿಕವಾಗಲ್ಲ, ಸಮಾಜದಲ್ಲಿ ನನ್ನ ಒಂದು ಪ್ರಾಶಸ್ತ್ಯ ಇರಬೇಕು, ನಾನು ಹೇಳ್ದಂಗೆ 4 ಜನ ಕೇಳಬೇಕು. ಸೊ ಅದು ಜಯವ, ಎಲ್ಲರ ಮೇಲೂ ನಾನು ಗೆಲ್ಲಬೇಕು ಅನ್ನೋಂಥದ್ದು, ಇದು ನಮಗೆಲ್ಲರಿಗೂ ಬೇಕು. ಹೌದಾ? ಇದನ್ನ ಬೇಡೋಂಥ, ಬೇಡಿದಾಗ ಇದನ್ನ ಕೊಡೋಂಥ ಅನೇಕ ದೇವರುಗಳು ನಮ್ಮಲ್ಲಿದ್ದಾರೆ. ನಮ್ಮ ಇದನ್ನ ಮಹಾಲಕ್ಷ್ಮೀನ ಬೇಡ್ಕೊಂಡ್ರೆ ಲಕ್ಷ್ಮಿ ಕೊಡ್ತಾಳೆ. ಸೊ ಈ ಥರದ್ದೆಲ್ಲ ನಮ್ಮಲ್ಲಿ ಒಂದು ನಂಬಿಕೆ ಇದೆ. ಅದಕ್ಕೆ ತಕ್ಕಂತೆ ಅದೆಷ್ಟೋ ಮಂತ್ರಗಳು, ಅದೆಷ್ಟೋ ಸ್ತೋತ್ರಗಳು, ಸಹಸ್ರನಾಮಗಳು ಎಲ್ಲ ಇವೆ.
ಆದರೆ ನಮ್ಮ ಪರಂಪರೆಯ ಹಿರಿಮೆ ಏನಪ್ಪ ಅಂತಂದರೆ ಇವೆಲ್ಲವನ್ನ ನಾವು ಬೇಡಿದರೂ ಕೂಡ ಗಾಯತ್ರಿ ಮಂತ್ರವನ್ನು ನಾವು ಪರಮ ಮಂತ್ರ ಅಂತ ಹೇಳಿದ್ವಂತೆ. ಐಶ್ವರ್ಯ ಕೊಡೋಂಥದ್ದನ್ನು ನಾವು ಪರಮ ಮಂತ್ರ ಅನ್ಲಿಲ್ಲ, ಜಯವನ್ನ ಕೊಡೋದನ್ನ ಅನ್ಲಿಲ್ಲ, ಗಾಯತ್ರಿ ಮಂತ್ರವನ್ನ ಅಂದ್ವಿ. ಯಾಕೆ ಅಂತಂದ್ರೆ ಅದು ಬುದ್ಧಿಶಕ್ತಿಯನ್ನ ಪ್ರಚೋದಿಸೋದಿಕ್ಕೆ, ಬುದ್ಧಿಶಕ್ತಿಯನ್ನ ನಮ್ಮಲ್ಲಿ ಉಂಟು ಮಾಡಪ್ಪ ಅಂತ ಹೇಳಿ ಭಗವಂತನ ಮಾಡುವಂಥ ಪ್ರಾರ್ಥನೆ. ಸೊ ಹಾಗೆ ಇವತ್ತಿನ ದಿವಸ ಏನಾಗಿದೆ, ಈ ಗಾಯತ್ರಿ ಮಂತ್ರ ಅಂದ್ರೆ ಯಾರೋ ಕೆಲವ್ರು ಮಾತ್ರ ಹೇಳ್ತಾರೆ, ಅವ್ರಿಗೆ ಮಾತ್ರ ಸೀಮಿತ. ನಮ್ಮ ಪರಂಪರೆಯಲ್ಲಿ ಹಾಗಿರ್ಲೇ ಇಲ್ಲ. ಪರಮ ಮಂತ್ರ ಅಂತ ಹೇಳಿರುವಂಥದ್ದು ಜ್ಞಾನವನ್ನ ಬೆಳಗಿಸುವಂತಹ ಶಕ್ತಿ ನನಗೆ ಕೊಡು ಅಂತ. ಸೊ ಅದು ಎಲ್ಲರಿಗೂ ಒಳ್ಳೆಯದನ್ನ ಉಂಟು ಮಾಡುತ್ತೆ. ನಮ್ಮ ಗುರಿ ಆ ನಿಟ್ಟಿನಲ್ಲಿ ಇರಬೇಕು. ಕ್ಷಣಿಕವಾದಂಥ ಐಶ್ವರ್ಯ ನಮಗೆ ಬರುತ್ತೆ, ಅದು ಬರುವಂಥದ್ದು ಯಾವುದರ ಬಲದ ಮೇಲೆ? ನಮ್ಮ ಜ್ಞಾನದ ಬಲದ ಮೇಲೆ. ಸೊ ಹಾಗೆ ಆ ಜ್ಞಾನದ ಬಲವನ್ನ ನಾವು ಹೆಚ್ಚಾಗಿ ನಂಬಿಕೊಂಡು ಮುಂದಕ್ಕೆ ಹೋಗುವಂಥದ್ದು ಮುಖ್ಯ ಅನ್ನುವಂಥದ್ದು ಇದನ್ನ ನಾವು ನೆನಪಿಸ್ಕೋಬೇಕು. ಓಕೆ ಸರ್, ಕೊನೆಯದಾಗಿ ಒಂದು ಕರೆ ಇದೆ. ಹಲೋ. ಹಲೋ. ಹಾ, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ನಾನು ಶ್ರೀವಿದ್ಯಾ ಅಂತ ಮೈಸೂರಿಂದ ಮಾತಾಡ್ತಾ ಇರೋದು. ಮೇಡಮ್ ಹೇಳಿ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ಮೊದಲಿಗೆ ನೀವು 100ರ ಸಂಭ್ರಮಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನನ್ನ ಕ್ವಶನ್ ಏನಂತಂದ್ರೆ, ಈಗಿನ ಪ್ರಸ್ತುತ ಪರಿಸ್ಥಿತಿ ಇರೋದ್ರಲ್ಲಿ ಕಗ್ಗದಲ್ಲಿರುವ ಯಾವ ಅಂಶಗಳನ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಹೆಚ್ಚು ಮೌಲ್ಯಯುತವಾಗಿ ನಾವು ಜೀವಿಸ್ಬೋದು ಅನ್ನೋದನ್ನ ತಿಳ್ಕೊಬೇಕಾಗಿರೋದು. ಯಾವ ಅಂಶಗಳು ನಮ್ಮ ಜೀವನನ ಒಂದು ಒಳ್ಳೆ ದಾರಿನಲ್ಲಿ ತಗೊಂಡು ಹೋಗಕ್ಕೆ ಸಹಕಾರಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಬೇಕಿತ್ತು. ಆಕ್ಚುಲಿ ಅದರಲ್ಲಿ ಅನೇಕ ಮುಕ್ತಕಗಳು ನಮಗೆ ಇದನ್ನ ಈ ದಾರಿಯನ್ನ ನಮಗೆ ತೋರಿಸಿಕೊಡುತ್ತೆ. ನಾನು ಈಗಷ್ಟೇ ಹೇಳಿದಂಥದ್ದೊಂದಿದೆಯಲ್ಲ, ಶ್ರೀಯ ನಾಯುವ ಬಲವ ಅಂತ. ಸೊ ನಾವು ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದು ಅದು ನಮಗೆ ತೋರಿಸುತ್ತೆ. ಸೊ ಬಟ್ ಬೈ ಆ್ಯಂಡ್ ಲಾರ್ಜ್ ನನಗೆ ಅನಿಸೋದು ನಮ್ಮಲ್ಲಿ ಹೆಚ್ಚಿನ ಒಂದು ರೀತಿಯ ಪೆಸಿಮಿಸಮ್, ಒಂದು ರೀತಿಯ ನೆಗೆಟಿವಿಟಿ ನಾನು ನೋಡಿದಂತೆ ಅನೇಕ ಸಂದರ್ಭಗಳಲ್ಲಿ ನಮಗೆ ಬರುತ್ತೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಆ ರೀತಿ ಕುಗ್ಗಿ ಹೋಗುವಂಥ ಒಂದು ಇದಕ್ಕೆ ಬೀಳಬಾರ್ದು ಅನ್ನೋಂಥ ಕೆಲವು ಮುಕ್ತಕಗಳು ನಮಗೆ ಸದಾಕಾಲ ನಮ್ಮನ್ನು ಎಚ್ಚರಿಸ್ತವೆ ಅಂತ ಅನಿಸುತ್ತೆ. ಅದರ ಒಂದು ಉದಾಹರಣೆ, ಇಹುದಕ್ಕಿಂತೊಳಿತಿಹುದು. ಇವಾಗ ಏನಿದೆಯೋ ಅದಕ್ಕಿಂತ ಚೆನ್ನಾಗಾಗತ್ತೆ, ಒಳಿತ ಗಳಿಸಲ್ಬಹುದು. ಇನ್ನೊಂದು ರೀತಿಯಲ್ಲಿ ಇನ್ನೂ ಹೆಚ್ಚಿನದನ್ನು ನಾನು ಪಡ್ಕೊಳ್ಬಹುದು, ಅದಕ್ಕೆ ನಾನು ಸಾಹಸವನ್ನು ಪಡ್ತೀನಿ, ಸಹಿಸುವೇನು ಅದಕ್ಕೆ ಎನ್ನುವ ಮತಿನೇ ಪ್ರಗತಿ. ನಮ್ಮ ಪ್ರಗತಿ ಆಗಬೇಕು ಅಂತಂದರೆ ಸೊ ಹೀಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಈಗಿರೋದೇ ಕಷ್ಟ, ಈಗಿರೋದೇ ತೊಂದರೆ ಅಂತ ಅಂದ್ಕೊಳ್ಳದೆ ಇದಕ್ಕಿಂತ ಚೆನ್ನಾಗಿರೋದನ್ನು ನಾನು ಗಳಿಸಬಲ್ಲೆ ಅನ್ನೋಂಥ ಆತ್ಮವಿಶ್ವಾಸವನ್ನು ನಾನು ಪಡ್ಕೊಳ್ತೀನಿ ಅನ್ನೋಂಥ ಸಕಾರಾತ್ಮಕವಾದಂಥ ನಿಲುವು ನಮ್ಮದಾಗಿರಬೇಕು. ಬೀಳುವುದ ನಿಲ್ಲಿಪುದು, ಅದು ಇನ್ನೊಂದು ಸುಂದರವಾಗಿರುವಂಥದ್ದಿದೆ ನೋಡಿ. ಬೀಳಿಪುದ ನಿಲ್ಲಿಪುದು, ಬಿದ್ದುದನ್ನು ಕಟ್ಟುವುದು, ಹಾಲೊಡೆಯೇ ಕಡೆದದನ್ನು ತಕ್ರವಾಗಿಪುದು. ಹಾಲು ಒಡೆದೋಯ್ತು ಅಂದ ಮಾತ್ರಕ್ಕೆ ನೀನು ಬೇಜಾರು ಮಾಡ್ಕೋಬೇಡ, ಅದನ್ನು ಪರಿಷ್ಕರಿಸಿ ಮೊಸರು ಮಾಡ್ಕೋ ಅಂತ. ಸೊ ಅದು ಎಷ್ಟು ಪಾಸಿಟಿವಿಟಿಯನ್ನು ಅದು ತರುತ್ತೆ ನೋಡಿ. ಹಾಳಾಗಿಪ್ಪುದು, ಹಳದ ಹೊಸದ ಹಾಕಿಪ್ಪುದು, ಬಾಳಿಗಿದೆ ಚಿರಧರ್ಮ ಮಂಕುತಿಮ್ಮ ಅಂತ. ಸೊ ಹಾಗೆ ಯಾವ ಸನ್ನಿವೇಶದಲ್ಲೂ ಕೂಡ ನಾನು ಸೋತೋದೆ ಅಂತ ಅಂದ್ಕೊಳ್ಳದೆ ಯಾವಾಗಲೂ ಸಕಾರಾತ್ಮಕವಾದಂಥ ದೃಷ್ಟಿಕೋನವನ್ನು ನಾವು ತಂದುಕೊಳ್ತಾ ಹೋದರೆ ಆಗ ನಮಗೆ ಒಂದು ಹೊಸ ಮಾರ್ಗ ಕಾಣಿಸುತ್ತೆ ಅಂತ ಅನಿಸುತ್ತೆ. ನಾವು ಇಟ್ಕೊಂಡಿರೋಂಥ ಗುರಿ ನಮಗೆ ಸುಲಭವಾಗಿ ಸಿಕ್ಕದೇ ಇರಬಹುದು, ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಗುರಿಯಿಂದ ನಾವು ವಿಚಲಿತರಾಗದೆ, ನಕಾರಾತ್ಮಕ ಯೋಚನೆಗಳಲ್ಲಿ ಬೀಳದೆ ಸ್ಥೈರ್ಯದಿಂದ ಮುಂದಕ್ಕೆ ಹೋಗಬೇಕು ಅನ್ನೋದು ಬಹುಶಃ ಕಗ್ಗದ ಮುಖ್ಯವಾದಂಥ ಒಂದು ಸಂದೇಶ ಅನಿಸುತ್ತೆ. ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ನೀವು ಹೇಳಿದ ಮಾತು ಒಂದಂತೂ ನಾನು ಯಾವಾಗಲೂ ನೆನ್ಪಿಟ್ಕೊತೀನಿ. ಹಾಲು ಹೊಡೆದೋಯ್ತು ಅಂತ ಯಾವುದಕ್ಕೂ ನೀವು ಗಮನ ಕೊಡದೆ ಅದನ್ನ ಮೊಸರಾಗಿ ಪರಿಷ್ಕರಿಸಬಹುದು ಅಂತ. ಜೀವನದಲ್ಲಿ ಏನೇ ಒಂದ್ ಕಷ್ಟ ಇದ್ರು ಅದನ್ನೇ ನಾವು ಆ ಕಷ್ಟನೇ ಮುಂದೆ ಇಟ್ಕೊಂಡು ಇನ್ನು ಮುಂದೆ ಹೋಗ್ಬೋದು ತಿಳಿಸ್ಕೊಟ್ರಿ. ಖಂಡಿತ. ತುಂಬಾ ಧನ್ಯವಾದಗಳು ಸರ್. ಆಯ್ತು, ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ. ಸರ್, ಸಾಕಷ್ಟು
ಮಾಹಿತಿಗಳನ್ನು ಕೂಡ ತಾವು ತಿಳಿಸ್ರಿ. ಯಾಕಂದರೆ ಮತ್ತಷ್ಟು ವಿಷಯಗಳು ಕೂಡ ಇದೆ, ತುಂಬ ಪ್ರಶ್ನೆಗಳು ಕೂಡ ಇದೆ. ನಾವು ಮಾತಾಡ್ತಾ ಹೋದರೆ ಮಾತಾಡ್ತಾನೆ ಕೂಡ ಹೋಗ್ಬೋದು. ಆದರೆ ಸಮಯದ ಅಭಾವದಿಂದ ನಾವು ಕಾರ್ಯಕ್ರಮನ ಮುಗಿಸ್ತಕ್ಕಂಥ ಒಂದು ಸನ್ನಿವೇಶ. ನಾವು ಮತ್ತೆ 200ನೇ ಸಂಚಿಕೆಯಲ್ಲಿ ಮತ್ತೆ ಕೂಡ ಭೇಟಿಯಾಗೋಣ, ಮತ್ತೆ ಕೂಡ ಸಮುದಾಯದವ್ರ ಜೊತೆ ಚರ್ಚೆ ಮಾಡೋಣ. ಸರ್, ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಎಂಬ ಈ ಒಂದು ವಿಷಯದ ಕುರಿತು ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ತಮ್ಮ ಕೊನೆಯ ಸಂದೇಶ ಏನು ಸರ್? ನಾನು ಪ್ರಾರಂಭದಲ್ಲೇ ಹೇಳಿದಂತೆ ನಮ್ಮ ಜೀವನವನ್ನು ಹಸನಾಗಿಸ್ಕೊಳ್ಬೇಕು, ನಮ್ಮ ಜೀವನವನ್ನು ಮೇಲ್ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತಂದರೆ ಅದು ಕೇವಲ ಭೌತಿಕವಾದಂತಹ ವಿಚಾರಗಳಿಂದ ಆಗಲ್ಲ, ಭಾವನಾತ್ಮಕವಾಗಿ ನಾವು ಮೇಲೆ ಇರಬೇಕು. ಅದಕ್ಕೆ ಈ ರೀತಿಯ ಒಂದು ಸಾಧನೆ ನಾವು ಮಾಡಬೇಕಾಗತ್ತೆ. ಕಲೆ, ಸಾಹಿತ್ಯ, ಕಾವ್ಯ ಇಂಥದ್ದನ್ನು ನಾವು ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ಸೊ ಇಂಥದ್ದನ್ನು ನಾವು ಹೆಚ್ಚು ಮಾಡ್ತಾ ಬಹುಶಃ ನಮಗೆ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನು ನಾವು ಎದುರಿಸೋದಕ್ಕೆ ಸಾಮರ್ಥ್ಯ ಸಿಕ್ಕತ್ತೆ ಅಂತ ಅನಿಸುತ್ತೆ. ಅದನ್ನು ನಾವೆಲ್ಲರೂ ಒಟ್ಟಾಗಿ ಮಾಡಿದರೆ ಖಂಡಿತ ಈ ಪ್ರಯತ್ನ ಸಾರ್ಥಕ ಅನಿಸುತ್ತೆ. ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ. ಹಾಂ, ನಮಸ್ತೆ. ತಮ್ಮ ಹೆಸರು? ಸರ್, ನಾನು ಶಶಿಧರ್ ಸಾಗರೆ. ಹಾಂ ಸರ್, ಹೇಳಿ ಸರ್. ನಮ್ಮ ಜೊತೆ ಚಿತ್ರ. ನಮಸ್ಕಾರ. ನಮಸ್ಕಾರ ಸರ್, ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಮಂಕುತಿಮ್ಮನ ಕಗ್ಗ, ಅದರ ಅರ್ಥ ಇದೆಯಲ್ಲ, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಆಮೇಲೆ ಒಂದ್ ಏನು ಅಂದ್ರೆ, ನಮ್ಮಲ್ಲಿ ಪುಸ್ತಕ ಇದೆ, ಆದ್ರೂ ಕೆಲವು ಸತಿ ಓದಕ್ ಸಮಯ ಇರಲ್ಲ ಕೆಲಸದ ಒತ್ತಡದಿಂದ. ಹೀಗೆ ರೇಡಿಯೋದಲ್ಲಿ ಬರ್ತಾ ಇರೋದ್ರಿಂದ ಕೇಳಿ ತುಂಬಾ ಸಂತೋಷ ಆಯ್ತು. ಆಮೇಲೆ ಇವತ್ತಿನ ಮಕ್ಕಳಿಗೆ ಎಲ್ಲಾ ವಿಚಾರ ಬೇಕು. ರಾಮಾಯಣ, ಮಹಾಭಾರತ, ಇಂದಿನ ಇದು ಎಲ್ಲವೂ ಇರ್ಬೇಕು. ಆದ್ರೆ ಕೆಲವು ಸಮಯ ಇರಲ್ಲ, ಹೇಳ್ಕೊಡೋದಕ್ಕೂ ಯಾರು ಇಲ್ಲ. ಇವಾಗ ತಿಳ್ಕೊಳೋ ಮಕ್ಳಿದ್ರು ಹೇಳ್ಕೊಡಕ್ ಆಗ್ತಾ ಇಲ್ಲ. ಅಂತದ್ರಲ್ಲಿ ನಮ್ಮ ಸರಗೂರು ಇದರಿಂದ ಜನಧ್ವನಿಲಿ ಪ್ರಸಾರ ಆಗ್ತಿರೋದು ನಮ್ಗೆಲ್ರಿಗೂ ತುಂಬಾ ಸಂತೋಷ. ಕೆಲವು ಸತಿ ನಂಗೆ ಕೇಳಕ್ ಆಗದೆ ಇರ್ಬೋದು, ಇನ್ನು ಕೆಲವು ಸತಿ ಎಲ್ಲಾನು ಕೇಳಿದೀನಿ ಅಂತ ಹೇಳಕ್ ಆಗಲ್ಲ. ಕೆಲವೆಲ್ಲ ಕೇಳ್ತಾ ಇರ್ತೀನಿ. ಆದ್ರೆ ತುಂಬಾ ಅನುಕೂಲ ಆಯ್ತು ಸರ್, ಹೀಗೆ ಮುಂದುವರಿಲಿ ಅಂತ ನಮ್ಮ ಆಸೆ. ಸೊ ಅದೇ ಆ್ಯಕ್ಚುಲಿ ಶಶಿಧರ್, ಧನ್ಯವಾದಗಳು ಶಶಿಧರ್ ಅವರೇ. ನೀವು ಒಂದು ಮುಖ್ಯವಾದಂಥ ಅಂಶವನ್ನು ಮುಂದಕ್ಕೆ ತಂದ್ರಿ. ಸೊ ಈಗ ಸಂದೇಶವಾಗಿ ನಾವು ಮಾತಾಡ್ತಾ ಇದ್ವಿ, ಕೊನೆಯ ಸಂದೇಶ ಅಂತ. ಸೊ ಇದು ಈ ರೀತಿಯ ಒಂದು ಪ್ರಯತ್ನಗಳು ಹೆಚ್ಚು ಜನಜನಿತವಾಗಬೇಕು. ಉದಾಹರಣೆಗೆ ಶಾಲೆಯಲ್ಲಿ ಮಕ್ಕಳಿಗೆ. ಸೊ ನಮ್ಮ ಒಂದು ಆಲೋಚನೆ ಇರೋದು ಕೂಡ ಹಾಗೇನೆ. ಶಾಲೆಗಳಲ್ಲಿ ಇದರ ಬಗ್ಗೆ ನಾವು ಮಾತಾಡೋದಕ್ಕೆ ಸಾಧ್ಯವಾಗುತ್ತಾ? ಕೆಲವು ಆಯ್ದಂಥ ಕಗ್ಗದ ಪದ್ಯಗಳನ್ನು ಮಕ್ಕಳಿಗೆ ಬಾಯ್ಪಾಠ ಮಾಡಿಸಿ ಅದರನ್ನು ವಿವರಣೆಯನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತಾ? ಮತ್ತು ಇದೇ ರೀತಿಯ ಕಗ್ಗದ ಗಾಯನ ಸ್ಪರ್ಧೆಗಳನ್ನು ಮಾಡ್ತಾ ಅದರ ಒಂದು ಅರ್ಥವನ್ನು ಕೂಡ ಮಕ್ಕಳಿಗೆ ತಿಳಿಸ್ಕೊಡೋವಂಥದ್ದು. ಹಿರಿಯರಿಗೂ ಕೂಡ ಇದನ್ನು ನಾವು ಈ ರೀತಿಯ ಕಗ್ಗ ಸ್ಪರ್ಧೆಗಳನ್ನು ಮಾಡುವಂಥದ್ದು, ಇದೆಲ್ಲ ಮಾಡಬೇಕು ಅನ್ನೋಂಥ ಆಲೋಚನೆ ಇದೆ. ಎಲ್ಲರ ಸಹಕಾರ, ಪ್ರೋತ್ಸಾಹ ಸಿಕ್ಕಿದ್ರೆ ಖಂಡಿತ ಇದನ್ನು ನಾವು ಮುಂದುವರಿಸ್ಬೋದು. ಅದರಿಂದ ಇನ್ನೂ ಹೆಚ್ಚು ಒಂದು ಯಶಸ್ವಿಯಾಗಿ ಈ ಸಂದೇಶವನ್ನು ಜನರಿಗೆ ನಾವು ಮುಟ್ಟಿಸಬಹುದು ಅಂತ ಅನ್ಸುತ್ತೆ. ಖಂಡಿತ ಸರ್, ನಮ್ಮ ಅಣ್ಣ ಇದ್ದಾನೆ, ಅವನಿಗೂ ಹೇಳ್ತೀನಿ ಈ ವಿಚಾರನ. ಖಂಡಿತ ಹೇಳ್ತೀನಿ ಸರ್. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಸರ್, ತಮಗೂ ಕೂಡ ತುಂಬ ಧನ್ಯವಾದಗಳು ಸರ್. ಸಾಕಷ್ಟು ವಿವರವಾಗಿ ಈ ಒಂದು ಕಗ್ಗದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಕೂಡ ತಾವು ತಿಳಿಸ್ರಿ. ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ತುಂಬ ವಿಷಯಗಳನ್ನು ಕೂಡ ಇವತ್ತು ತಮ್ಮ ಸಮುದಾಯಕ್ಕೆ ತಮ್ಮಿಂದ ಸಿಕ್ತು ಅಂತ ಕೂಡ ಒಂದು ಭಾವನೆಯನ್ನು ನಾನು ವ್ಯಕ್ತಪಡಿಸ್ತೀನಿ ಸರ್. ಮತ್ತೆ ಕೂಡ ಮತ್ತೆ 200ನೇ ಒಂದು ಸಂಚಿಕೆಯಲ್ಲಿ ಮತ್ತೆ ಕೂಡ ಭೇಟಿಯಾಗೋಣ, ಮತ್ತೆ ಕೂಡ ಕೆಲವೊಂದಷ್ಟು ವಿಷಯಗಳನ್ನ ಚರ್ಚೆ ಮಾಡೋಣ. ಹೀಗೆ ಕೂಡ ನಮ್ಮ ಒಂದು ಕಗ್ಗದ ಪಯಣ ಮುಂದುವರಿಲಿ ಅಂತ ಹೇಳ್ತಾ, ಇದುವರೆಗೂ ತಾವು ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದ 100ನೇ ಸಂಚಿಕೆ ಸಂಭ್ರಮದಲ್ಲಿ ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ನಮ್ಮ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತು ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.